ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇವತ್ತಿನ ಸನಾತನ ಕಥನ ಅನ್ನುವಂಥದ್ದು ನಾನು ಬಹಳಷ್ಟು ದಿನದಿಂದ ಈ ಒಂದು ಎಪಿಸೋಡ್ ಅನ್ನ ಮಾಡ್ಬೇಕು ಅಂತ ಕಾಯ್ತಾ ಇದ್ದಿದ್ದು. ಹಾಗೆ ಕೆಲವೊಂದಷ್ಟು ಜನ ಇದನ್ನ ರಿಕ್ವೆಸ್ಟ್ ಮಾಡಿದ್ರಿ, ನಾನು ಆಗಾಗ ಕಮೆಂಟ್ಸ್ ಅಲ್ಲಿ ನೋಡ್ತಾ ಇದ್ದೆ. ಹಾಗೆ ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಏನು ಬರುತ್ತೆ, ಅದರಲ್ಲಿ ನನ್ನನ್ನು ಸೇರಿದ ಹಾಗೆ ಬಹಳಷ್ಟು ಜನರಿಗೆ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದೆಲ್ಲ ಸುಳ್ಳು ಅನ್ನೋದಕ್ಕೆ ಫಂಡಮೆಂಟಲಿ ಯಾವ್ದಾದ್ರು ರೀಸನ್ ಇದೆ ಅಂತಂದ್ರೆ ಈ ಸಬ್ಜೆಕ್ಟ್, ಈ ಇಬ್ಬರು ವ್ಯಕ್ತಿಗಳು ರಾಹು ಕೇತು. ಯಾಕೆಂತಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ನಾವು ಪ್ಲಾನೆಟ್ಸ್ ಅನ್ನ ಮಾತಾಡ್ತೀವಿ. ಹಾಗೆ ಈ ಆಸ್ಟ್ರಾನಮಿ, ಆಸ್ಟ್ರಾಲಜಿ ಅನ್ನುವಂಥದ್ದೆಲ್ಲ ಸಿಮಿಲರ್ ಅಂತಂದ್ರೆ ಸೇಮ್ ಸಬ್ಜೆಕ್ಟ್, ಬೇರೆ ನರೇಶ್ ಅಂತಂದಾದ್ರೆ ಇದೆಲ್ಲ ಬಾಕಿ ಎಲ್ಲ ಪ್ಲಾನೆಟ್ ಅನ್ನ ನಮ್ಗೆ ನೋಡೋಕ್ ಸಿಗುತ್ತೆ. ಇವಾಗ ನಾವು ಸನ್ ಅನ್ನ ನೋಡ್ಬಹುದು, ಅರ್ತ್ ಅನ್ನ ನೋಡಬಹುದು, ಅಥವಾ ಶನಿ ಗ್ರಹದ ಬಗ್ಗೆ ನಮ್ಗೆ ಫಿಸಿಕಲ್ ಅಪಿಯರೆನ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇದೆ. ಟೆಲಿಸ್ಕೋಪ್ ಅದನ್ನ ವ್ಯಾಲಿಡೇಟ್ ಮಾಡಿದೆ. ಆದ್ರೆ ಈ ರಾಹು ಕೇತು ಅನ್ನೋದನ್ನ ಏನ್ ಗ್ರಹ ಅಂತ ಕರಿತೀರಾ, ಆ ರಾಹು ಕೇತು ಸೋಲಾರ್ ಸಿಸ್ಟಮ್ ಅಲ್ಲಿ ಎಲ್ಲೂ ನೋಡೋಕ್ ಸಿಗೋದಿಲ್ಲ ನಮ್ಗೆ. ಇವಾಗ ಜುಪಿಟರ್ ಗುರು ನೋಡಕ್ ಸಿಗ್ತಾನೆ, ಅದೇ ಶನಿ ಗ್ರಹ ನೋಡೋಕೆ ಸಿಗ್ತಾನೆ, ಮರ್ಕ್ಯೂರಿ ಇರಬಹುದು, ಬುಧ ಇರಬಹುದು, ಶುಕ್ರ ಇರಬಹುದು, ಅಂದ್ರೆ ವೀನಸ್ ಇರಬಹುದು. ಸೊ ಈ ಪ್ಲಾನೆಟ್ಸ್ ಸೋಲಾರ್ ಸಿಸ್ಟಮ್ ಅನ್ನ ನಾವು ಆಸ್ಟ್ರೋಫಿಸಿಕ್ಸ್ ನಲ್ಲಿ, ಆಸ್ಟ್ರಾನಮಿಯಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀವಿ ಅದರ ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು, ಎಕ್ಸಿಸ್ಟೆನ್ಸ್ ಅನ್ನೋದು, ಪ್ರೆಸೆನ್ಸ್ ಅನ್ನೋದು ಇದೆ. ಆದ್ರೆ ಈ ರಾಹು ಕೇತು ಅನ್ನೋರ್ ಬಗ್ಗೆ ಪ್ಲಾನೆಟ್ ಆಗಿ ನಮ್ಗೆಲ್ಲೂ ನೋಡೋಕೆ ಸಿಗೋದೇ ಇಲ್ಲ. ಹಾಗಾಗಿ ಈ ಆಸ್ಟ್ರಾಲಜಿ ಅನ್ನೋದು ಇಟ್ಸ್ ನಾಟ್ ಎಟ್ ಆಲ್ ಆಸ್ಟ್ರಾನಮಿ ಅಂತ ನನ್ನನ್ನು ಸೇರಿದ ಹಾಗೆ ಬಹಳಷ್ಟು ಜನರಿಗೆ ಒಂದು ದೊಡ್ಡ ಕಾನ್ಫ್ಲಿಕ್ಟ್ ಅನ್ನೋದು ಇದೆ. ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ರಾಹು ಕೇತು ಅಂತಂದ್ರೆ ಏನು, ಇವರಿಬ್ಬರನ್ನ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಥವಾ ಆಸ್ಟ್ರಾಲಜಿ ಅನ್ನೋದ್ರಲ್ಲಿ ಯಾಕೆ ಬಹಳಷ್ಟು ಮಹತ್ವವನ್ನ ಕೊಟ್ಟು ಹೇಳ್ತಾರೆ, ಕಣ್ಣಿಗೆ ಕಾಣಿಸ್ದೋದ್ರೂ ಕೂಡ ಇವ್ರನ್ನ ಯಾಕೆ ನಾವು ತಲೆ ಕೆಡಿಸ್ಕೊಳ್ತೀವಿ, ಜೊತೆಗೆ ಇದ್ರನ್ನ ಯಾವ ರೀತಿ ನಾವು ಒಂದು ಪ್ರಾಕ್ಟಿಕಲ್ ವೇ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಯಾಕೆಂತಂದ್ರೆ ದಿಸ್ ಇಸ್ ನಾಟ್ ಎಟ್ ಆಲ್ ಫಿಕ್ಷನಲ್ ಸ್ಟೋರಿ ಆರ್ ಮೈಥಾಲಜಿ. ರಾಹು ಮತ್ತು ಕೇತುವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇನ್ ಟರ್ಮ್ಸ್ ಆಫ್ ಪ್ರಾಕ್ಟಿಕಲ್ ಟರ್ಮಿನಾಲಜಿ ಇದರಿಂದ ನಾವು ಕಲಿಬೇಕಾಗಿರೋದು ಬಹಳಷ್ಟಿದೆ. ಬಹಳಷ್ಟು ಜನರ ಲೈಫ್ ಈಸಿ ಆಗಬಹುದು, ನಾವು ಜೀವನವನ್ನ ನೋಡುವಂತಹ ದೃಷ್ಟಿಕೋನ ಬದಲಾಗಬಹುದು. ಈ ರಾಹು ಕೇತು ಏನು ಅನ್ನೋದನ್ನ ನಮ್ಮ ಪುರಾಣದಲ್ಲಿ ಇರುವಂತಹ ಕಥೆಯ ಜೊತೆಗೆ ನಾನು ಅವರನ್ನ ಹೆಂಗ್ ಅರ್ಥ ಮಾಡ್ಕೊಂಡಿದ್ದೀನಿ, ಜೊತೆಗೆ ಈ ರಾಹು ಕೇತು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡ್ರೆ ಲೈಫ್ ಐದರ್ ಬಿಕಮ್ಸ್ ಈಸಿ ಆರ್ ಇಟ್ ಬಿಕಮ್ಸ್ ಪ್ರಿಡಿಕ್ಟೇಬಲ್. ಅಂದ್ರೆ ಬಹಳಷ್ಟು ವಿಚಾರದಲ್ಲಿ ನಮಗೆ ಕಂಟ್ರೋಲ್ ಇರದೇ ಇರಬಹುದಾಯ್ತಾ, ಆದ್ರೆ ಕೆಲವೊಂದಷ್ಟು ವಿಚಾರವನ್ನ ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ತಗೊಳ್ಳುವಂತ ತಾಕತ್ ಇರುತ್ತೆ ನಮ್ಗೆ. ಆ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಅನ್ನೋದು, ಇನ್ಫಾರ್ಮೇಶನ್ ಅನ್ನೋದು ಜಾಸ್ತಿ ಆಯ್ತಾ ಹೋಯ್ತು ಅಂತಂದ್ರೆ. ಸೊ ಇವತ್ತಿನ ಎಪಿಸೋಡ್ ಅನ್ನುವಂಥದ್ದು ಯಾವುದೇ ಮೈಥಾಲಜಿಯನ್ನಾಗ್ಲಿ, ಫಿಕ್ಷನ್ಸ್ ಅನ್ನಾಗ್ಲಿ, ಅಥವಾ ಕೆಲವೊಂದಷ್ಟು ಜನ ಜ್ಯೋತಿಷ್ಯ ಅನ್ನೋ ಹೆಸರಲ್ಲಿ ಸುಮ್ನೆ ಜನರನ್ನ ಹೆದರಿಸ್ತಾ ಇರ್ತಾರಲ್ವಾ, ಇಟ್ಸ್ ನಾಟ್ ಅನ್ ಅಟೆಂಪ್ಟ್. ದಿಸ್ ಇಸ್ ಅ ವೆರಿ ಸೈಂಟಿಫಿಕ್, ಲಾಜಿಕಲ್, ಫಿಲಾಸಫಿಕಲ್ ಅಂಡ್ ಒಂಚೂರು ಇದಕ್ಕೆ ಕ್ರಿಯೇಟಿವ್ ಅಪ್ರೋಚ್ ಕೂಡ ಇರುತ್ತೆ. ನಮ್ಮ ಪುರಾಣದಲ್ಲಿ ಈ ರಾಹು ಕೇತುವನ್ನ ಹೇಗ್ ನೋಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅಂಡ್ ಲೆಟ್ ಮಿ ಟೆಲ್ ಯು, ನಮ್ಮ ಸನಾತನ ಧರ್ಮದಲ್ಲಿ ಏನು ವೇದ, ಪುರಾಣ, ಶಾಸ್ತ್ರ ಅನ್ನುವಂಥದ್ದು ಬರುತ್ತೆ, ನಾನು ಪ್ರತಿ ಎಪಿಸೋಡ್ ನಲ್ಲಿ ಆಲ್ಮೋಸ್ಟ್ ಇದನ್ನ ರಿಪೀಟ್ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಇದನ್ನ ರಿಪೀಟೆಡ್ ಆಗಿ ಹೇಳಲಿಲ್ಲ ಅಂತಂದ್ರೆ ನಮಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನೋದು ಅದ್ರ ಒಳಗಡೆ ಇರುವಂತಹ ಜ್ಞಾನವನ್ನ ನಾವು ಹುಡ್ಕೊಂಡು ಹೋಗೋದನ್ನ ಸ್ಟಾಪ್ ಮಾಡಬಹುದು. ದಿಸ್ ವರ್ಡ್ ಮೈಥಾಲಜಿ, ಐ ಡೋಂಟ್ ಲೈಕ್ ದ ವರ್ಡ್ ಮೈಥಾಲಜಿ. ದಟ್ ಈಸ್ ಸಮಥಿಂಗ್ ಕೋಡೆಡ್ ಇನ್ಫಾರ್ಮೇಶನ್. ಆ ಕೋಡೆಡ್ ಇನ್ಫಾರ್ಮೇಶನ್ ಅನ್ನ ಎಲ್ಲರ ಹತ್ರನೂ ಡಿಕೋಡ್ ಮಾಡುವಂತಹ ಇಂಟೆಲಿಜೆನ್ಸ್ ಅಂತ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಐ ವಿಲ್ ಕ್ರಿಯೇಟ್ ಅ ಸ್ಟೋರಿ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ಕಥೆಗಳು ಅನ್ರಿಯಲಿಸ್ಟಿಕ್ ಅಂತ ಇವತ್ತಿನ ಕಾಲದಲ್ಲಿ ಏನ್ ಅನ್ಸುತ್ತೆ ಅದನ್ನ ಹೇಳಿರೋದೇ ವಿನಃ ಏನೋ ಸುಮ್ನೆ ಜನರನ್ನ ತಲೆ ಕೆಡ್ಸ್ಬಿಡ್ಬೇಕು, ಏನೋ ಸುಮ್ನೆ ಅವ್ರಿಗೆ ಹಿಂಗಿದ್ದೆಲ್ಲ ಹೇಳ್ಬಿಡ್ಬೇಕು, ಎಕ್ಸಾಜರೇಟೆಡ್ ಸ್ಟೋರಿ ಅನ್ನೋದಿಲ್ಲ. ದರ್ ಇಸ್ ಸಮಥಿಂಗ್ ವಿಚ್ ಇಸ್ ಕೋಡೆಡ್. ಆ ಕೋಡ್ ಅನ್ನುವಂಥದ್ದು, ಕೋಡ್ ಅನ್ನ ಡಿಕೋಡ್ ಮಾಡಕ್ಕೆ ತಾಕತ್ ಇರೋನಿಗೆ ಮಾತ್ರ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಬಹುದು. ಸೊ ನಮ್ಮ ಸನಾತನ ಧರ್ಮ ಇಸ್ ದಟ್ ಪ್ಯೂರ್ ಸೈನ್ಸ್. ಸೌರಮಂಡಲ ಅನ್ನುವಂತಹ ಕಾನ್ಸೆಪ್ಟ್ ಕೊಟ್ಟಿದ್ದು ಇದು. ಅಂದ್ರೆ ಕೆಲವೊಂದಷ್ಟು ಏಬ್ರಹಾಮಿಕ್ ರಿಲಿಜನ್ ನಲ್ಲಿ ಬೇರೆ ಬೇರೆ ಪ್ರಿಡಿಕ್ಷನ್ ಅನ್ನೋದು, ಅದು ಆರ್ಟಿಸ್ಟಿಕ್ ವೇನು ಇರಬಹುದು, ಅವರವರ ಮೈಂಡ್ ಸೆಟ್ ಏನಿರುತ್ತೆ ಹಾಗಿರ್ಬೋದು. ಬಟ್ ಸನಾತನ ಧರ್ಮದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು, ಲೆಟ್ ಮಿ ಟೆಲ್ ಯು, ಋಷಿ ಮುನಿ ಅಂತಂದ್ರೆ ಬರೇ ಸುಮ್ನೆ ಜಪ ಮಾಡ್ಕೊಂಡಿದ್ದವರಲ್ಲ. ಋಷಿ ಈಸ್ ಈಕ್ವಲೆಂಟ್ ಟು ಮಾಡರ್ನ್ ಸೈಂಟಿಸ್ಟ್ಸ್. ಅವರು ಅವರ ಜೀವನದಲ್ಲಿ
ಆ ಫೈನಾನ್ಷಿಯಲ್ ಗೇನ್ ಎಲ್ಲದನ್ನ ನೋಡಿ ಲೈಫ್ ಕಂಫರ್ಟಬಲ್ ಆಗಿರುವಂತಹ ಟೈಮಲ್ಲೇ ದ ಮೈಂಡ್ ಬಿಕಮ್ಸ್ ಕ್ಯೂರಿಯಸ್. ನಿಮಗೆ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆಗಿಲ್ಲ ಅಂತಂದ್ರೆ ಮೈಂಡ್ ನೆವರ್ ಬಿಕಮ್ಸ್ ಕ್ಯೂರಿಯಸ್. ಅದರ ಕಂಪ್ಲೀಟ್ ಅಪ್ರೋಚ್ ಏನಿರುತ್ತೆ ಅಂತಂದ್ರೆ ನನ್ನ ಊಟ ತಿಂಡಿ ಬಟ್ಟೆಯನ್ನ ಹೆಂಗ್ ನಾನು ಫುಲ್ಫಿಲ್ ಮಾಡ್ಕೊಂಡ್ಲಿ ಅಂತ. ಸೊ ಈ ಕ್ಯೂರಿಯಾಸಿಟಿ ಅನ್ನುವಂಥದ್ದು ಅಥವಾ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು, ದಿಸ್ ಈಸ್ ಲಕ್ಸುರಿ. ದಿಸ್ ಕಮ್ಸ್ ಟು ಲಕ್ಸುರಿಯಸ್ ಪೀಪಲ್ ಓನ್ಲಿ. ನಿಮ್ಮ 3 ಹೊತ್ತಿನ ಊಟ ತಿಂಡಿ ನಿದ್ದೆ ಅನ್ನೋದು ಬಗೆಹರಿದಾಗ್ಲೇ ನಿಮ್ಮ ಮೈಂಡ್ ಅನ್ನುವಂಥದ್ದು ಕ್ಯೂರಿಯಾಸಿಟಿಯ ಕಡೆ ತಿರುಗುತ್ತೆ. ಹಾಗಾಗಿ ನಮ್ಮ ಹಿಂದಿನ ಕಾಲ ಅನ್ನುವಂಥದ್ದು ಅತ್ಯಂತ ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ದಿಸ್ ಇಸ್ ಆಲ್ಸೋ ಅ ವ್ಯಾಲಿಡೇಷನ್. ಯಾಕೆ ಭಾರತದಲ್ಲೇ ಇಷ್ಟೆಲ್ಲ ಡಿಸ್ಕವರಿ ಆಯ್ತು ಅನ್ನೋದಕ್ಕೆ ಇದು ಕೂಡ ಒಂದು ಕಾರಣ. ಅಂದ್ರೆ ನಮ್ಮ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆಗಿದ್ದಕ್ಕೆ ನಾವು ಅದನ್ನ ಬಿಟ್ಟು ಆಲೋಚನೆ ಮಾಡುವಂತಹ ತಾಕತ್ತು ಬೆಳೀತು. ಈ ಋಷಿ ಮುನಿಗಳು ಎಷ್ಟು ವರ್ಷಗಳ ಕಾಲ ಅದನ್ನ ಸ್ಟಡಿ ಮಾಡ್ತಾ ಇದ್ರು ಅಂತಂದ್ರೆ ನಮಗೆ ದೊಡ್ಡ ಮಟ್ಟದಲ್ಲಿ ಅವರು ಜ್ಞಾನವನ್ನ ಕೊಟ್ಟು ಹೋಗಿದ್ದಾರೆ, ಅದನ್ನ ಬರ್ದಿಟ್ಟು ಹೋಗಿದ್ದಾರೆ. ಅದನ್ನ ನಾವು ಪೂಜ್ಯ ರೀತಿಯಿಂದ ಒಂದು ಕ್ಯೂರಿಯಸ್ ಮೈಂಡ್ ಸೆಟ್ ನಲ್ಲಿ ಲಾಜಿಕಲ್ ರೀಸನಿಂಗ್ ಇಂದ ನೋಡ್ಬೇಕೇ ವಿನಃ ಅಯ್ಯೋ ಇದು ಒಂದು ಡಿಸ್ಕವರಿನ ಅಂತ ನೋ, ದಾಟ್ ಶುಡ್ ನಾಟ್ ಬಿ ದ ಅಪ್ರೋಚ್. ಸೊ ನಮ್ಮ ಪುರಾಣದಲ್ಲಿ ಏನು ಸೌರಮಂಡಲ ಅನ್ನುವಂಥ ಉಲ್ಲೇಖ ಬರುತ್ತೆ. ನಮ್ಮ ಋಷಿಗಳು ಏನು ಸೌರಮಂಡಲ ಅಂತ ಹೇಳ್ತಾರೆ. ಅದರಲ್ಲಿ ಬಹಳಷ್ಟು ಜನ ಸೂರ್ಯನನ್ನ ನಾವು ಇವತ್ತು ಸ್ಟಾರ್ ಅಂತ ಕರಿತೀವಿ, ಆದ್ರೆ ಅದರಲ್ಲಿ ಒಂದು ಗ್ರಹ ಅಂತ ಕರಿತೀವಿ. ನಾನು ಈಗಾಗಲೇ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದನ್ನ ನಾನು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀನಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೀಟೇಲ್ ಆಗಿರುವಂತಹ ಎಪಿಸೋಡ್ ಅನ್ನ ಮಾಡಿದೀನಿ. ದಯವಿಟ್ಟು ಅದನ್ನ ನೋಡಿ. ಯಾಕೆಂತಂದ್ರೆ ಕೆಲವು ಜನ ಯಾರು ನಾನು ನಿಮ್ ಭವಿಷ್ಯ ಹೇಳ್ತೀನಿ, ಅದ್ ಸರಿ ಮಾಡ್ತೀನಿ, ಇದ್ ಸರಿ ಮಾಡ್ತೀನಿ ಅಂತ ಹೇಳ್ತಾರಲ್ವಾ, ಕೆಲವೊಬ್ರು ನನ್ಗೆ ಆಡ್ ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಐ ವಿಲ್ ನಾಟ್ ಎಂಡೋರ್ಸ್, ಬಿಕಾಸ್ ನನ್ನ ಅಪ್ರೋಚ್ ಬೇರೆ ಇದೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಇದೆ, ನನಗೆ ಅದು ವ್ಯಾಲಿಡ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಯಾವುದೇ ಜ್ಯೋತಿಷಿಗಳನ್ನ ಇಲ್ಲಿ ವ್ಯಾಲಿಡೇಟ್ ಮಾಡ್ತಾ ಇಲ್ಲ, ಬಟ್ ಐ ವ್ಯಾಲಿಡೇಟ್ ಜ್ಯೋತಿಷ್ಯ ಶಾಸ್ತ್ರ. ಯಾಕೆಂತಂದ್ರೆ ಇಟ್ಸ್ ಅ ಸೈನ್ಸ್. ಇಟ್ಸ್ ನಾಟ್ ಓನ್ಲಿ ಅ ಸೈನ್ಸ್, ಇಟ್ಸ್ ಅ ಡೇಟಾ ಸೈನ್ಸ್ ಪ್ಲಸ್ ಆರ್ಟ್ಸ್ ಪ್ಲಸ್ ಫಿಲಾಸಫಿ ಪ್ಲಸ್ ಸೈಕಾಲಜಿ. ಇದು ಎಲ್ಲದರ ಕಂಪ್ಲೀಟ್ ಮಿಕ್ಸ್ಚರ್ ಅಂತಂದ್ರೆ ಆಸ್ಟ್ರಾಲಜಿ, ಜ್ಯೋತಿಷ್ಯ ಶಾಸ್ತ್ರ. ಇದು ಆಸ್ಟ್ರಾನಮಿಗಿಂತ ಸ್ವಲ್ಪ ಡಿಫರೆಂಟ್. ಹೇಗೆ ಅಂತಂದ್ರೆ ಆಸ್ಟ್ರಾನಮಿ ಈಸ್ ಬ್ಯಾಕ್ಡ್ ಬೈ ಡೇಟಾ ಸೈನ್ಸ್ ಪ್ರೊವೈಡೆಡ್ ಬೈ ಅಬ್ಸರ್ವೇಷನ್ಸ್. ಅಂಡ್ ಇದಕ್ಕೂ ಆಸ್ಟ್ರೋಫಿಸಿಕ್ಸ್ಗೂ ಒಂಚೂರು ಡಿಫರೆನ್ಸ್ ಇದೆ. ಏನ್ ಡಿಫರೆನ್ಸ್ ಅಂತಂದ್ರೆ ಆಸ್ಟ್ರಾನಮಿಯಲ್ಲಿ ಡೇಟಾ ಸೈನ್ಸ್ ಅಬ್ಸರ್ವೇಷನ್ ಇತ್ತು ಅಂತಂದ್ರೆ ಈ ಅಬ್ಸರ್ವೇಷನ್ ಹಾಗೂ ಡೇಟಾ ಸೈನ್ಸ್ಗೆ ಇರುವಂತಹ ಕೋರಿಲೇಷನ್ ಅನ್ನ ಪದೇ ಪದೇ ವ್ಯಾಲಿಡೇಟ್ ಮಾಡೋದು ಅಥವಾ ಅದನ್ನ ಕೌಂಟರ್ ಮಾಡುವಂತಹ ಸೈನ್ಸ್ ಅಂತಂದ್ರೆ ದಟ್ ಈಸ್ ಆಸ್ಟ್ರೋಫಿಸಿಕ್ಸ್. ಸೊ ಈ 3 ಸಬ್ಜೆಕ್ಟ್ ಇಂಟರ್ಲಿಂಕ್ಡ್. ಜೊತೆಗೆ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಏನಿದೆ, ನಾನು ಅದೇ ವರ್ಡ್ ಅನ್ನ ಯೂಸ್ ಮಾಡಕ್ ಇಷ್ಟಪಡ್ತೀನಿ, ಬಿಕಾಸ್ ಆಸ್ಟ್ರಾಲಜಿ ಅನ್ನುವಂಥದ್ದು ಇಟ್ಸ್ ಅ ಲೂಸ್ ಟ್ರಾನ್ಸ್ಲೇಷನ್ ಇನ್ ಟು ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಬಟ್ ಭವಿಷ್ಯ ಶಾಸ್ತ್ರ ಅನ್ನುವಂಥದ್ದು ದಟ್ಸ್ ದ ರಿಯಲ್ ಮೀನಿಂಗ್. ಇದು ಒಂದು ಕಾಂಬಿನೇಷನ್. ಇದರಲ್ಲಿ ಡೇಟಾ ಸೈನ್ಸ್ ಇದೆ, ಫಿಲಾಸಫಿ ಇದೆ, ಇದರಲ್ಲಿ ಕ್ರಿಯೇಟಿವಿಟಿ ಇದೆ, ಆರ್ಟ್ಸ್ ಇದೆ, ಜೊತೆಗೆ ಸೈಕಾಲಜಿ, ಇದೆಲ್ಲವೂ ಇದೆ. ಸೊ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವಂತಹ ರಾಹು ಕೇತುವನ್ನ ನಂಗೆ ತೋರಿಸಿ ಆಕಾಶದಲ್ಲಿ ಅಂತಂದ್ರೆ ನಮ್ಮ ಹತ್ರ ಆನ್ಸರ್ ಇಲ್ಲ. ಯಾಕೆಂತಂದ್ರೆ ನಮ್ಮ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಎಲ್ಲಾ ವರ್ಡ್ ಅನ್ನ ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ವಿ ಅಂತಂದ್ರೆ ಅದರ ಸತ್ವ ಅನ್ನೋದು ಲೂಸ್ ಆಗುವಂತಹ ಚಾನ್ಸಸ್ ಇದೆ. ಅದೇ ಕಾರಣದಿಂದ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು. ಕ್ಯಾಸ್ಟ್ ಸಿಸ್ಟಮ್ ಇರಬಹುದು, ಜಾತಿ ಅನ್ನೋ ವರ್ಡ್ನ ಮೀನಿಂಗ್ ಇರಬಹುದು. ಗ್ರಹ ಈಸ್ ನಾಟ್ ಪ್ಲಾನೆಟ್. ಪ್ಲಾನೆಟ್ ಅನ್ನೋದನ್ನ ನಾವು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ, ಅದ್ರ ಪರ್ಸೆಪ್ಷನ್ ಏನಿದೆ, ದಟ್ ಈಸ್ ನಾಟ್ ಗ್ರಹ. ಗ್ರಹ ಅಂತಂದ್ರೆ ಸಮಥಿಂಗ್ ದಟ್ ಇನ್ಫ್ಲೂಯೆನ್ಸಸ್. ಇಟ್ಸ್ ನಾಟ್ ಓನ್ಲಿ ಅ ಫಿಸಿಕಲ್ ಆಬ್ಜೆಕ್ಟ್, ಕೇವಲ ಒಂದು ಸೆಲೆಸ್ಟಿಯಲ್ ಬಾಡಿ ಅಲ್ಲ, ಸಮಥಿಂಗ್ ವಿಚ್ ಇನ್ಫ್ಲೂಯೆನ್ಸಸ್ ಅನ್ನುವಂತಹ ಮೀನಿಂಗ್ ಅನ್ನ ಸಂಸ್ಕೃತದಲ್ಲಿರೋದನ್ನ ನಾನು ಇಂಗ್ಲಿಷ್ ಅಲ್ಲಿ ನಿಮ್ಗೆ ಲೂಸ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇರೋದು. ಸೊ ಗ್ರಹ ಬೇರೆ, ಪ್ಲಾನೆಟ್ ಬೇರೆ. ಆದ್ರೆ ಓಕೆ, ಒಪ್ಕೊಳ್ಳೋಣ, ಕೆಲವೊಂದ್ಸತಿ ನಾವು ಆ ಕೌಂಟರ್ ಕ್ವೆಶ್ಚನ್ ಅನ್ನ ಕೇಳಿದ್ರೇನೆ ಬೇರೆ ಬೇರೆ ಆಂಗಲ್ ಅನ್ನೋದು ಓಪನ್ ಆಗುತ್ತೆ, ದೃಷ್ಟಿಕೋನ ಓಪನ್ ಆಗುತ್ತೆ. ಹೌದಲ್ವಾ? ಈ ರಾಹುನ್ ನಾನು ಯಾವತ್ತೂ ನೋಡಿಲ್ಲ, ಕೇತುನ್ ಯಾವತ್ತೂ ನೋಡಿಲ್ಲ, ಯಾವುದೇ ಟೆಲಿಸ್ಕೋಪ್ ಅಲ್ಲಿ ಇಟ್ಕೊಂಡ್ರು ನಮ್ಗೆ ಅವರ ಪ್ರೆಸೆನ್ಸ್ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಮತ್ತೆ ಇವರನ್ನ ನಾನು ಯಾಕೆ ಸೋಲಾರ್ ಸಿಸ್ಟಮ್ ನ ಪಾರ್ಟ್ ಅಂತ ಕರ್ಕೋಬೇಕು? ಯಾಕೆಂದ್ರೆ ನಮ್ಮ ಭವಿಷ್ಯ ಶಾಸ್ತ್ರ ಅಲ್ಲ, ಇದ್ರದ್ದು ಸುತ್ತಲೇ ರಿವಾಲ್ವ್ ಆಗೋದು ಇದೆ. ಈ ಸೋಲಾರ್ ಸಿಸ್ಟಮ್ಮೇ ಫಸ್ಟ್ ಆಫ್ ಆಲ್ ದ ಫಂಡಮೆಂಟಲ್ ಸೈನ್ಸ್ ಬಿಹೈಂಡ್ ಎವ್ರಿಥಿಂಗ್. ಇದಿಲ್ಲದೆ ನಾವು ಯಾರ್ದು ಜ್ಯೋತಿಷ್ಯ ಹೇಳಕ್ ಸಾಧ್ಯ ಇಲ್ಲ, ಯಾರ್ದು ಕುಂಡ್ಲಿ ಬರೆಯಕ್ ಸಾಧ್ಯನೇ ಇಲ್ಲ.
ಆವಾಗ ಒಂದು ಕಥೆ ಬರುತ್ತೆ. ನಮ್ಮ ಪುರಾಣದಲ್ಲಿ ಇರುವಂತದ್ದು, ವಿಷ್ಣು ಪುರಾಣದಲ್ಲಿ, ಬೇರೆ ಬೇರೆ ಪುರಾಣದಲ್ಲಿ ಕೂಡ ಇದರ ಮೆನ್ಷನಿಂಗ್ ಇದೆ. ಆದ್ರೆ ಮೇಜರ್ ಆಗಿ ಈ ಕಥೆ ಅನ್ನುವಂಥದ್ದು ವಿಷ್ಣು ಪುರಾಣದಲ್ಲಿ ಬರುತ್ತೆ. ನಾನು ಈಗಾಗಲೇ ಅದರ ರಿಲೇಟೆಡ್ ಆಗಿ ಒಂದು ಡೀಟೇಲ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಎಪಿಸೋಡ್, ಎಟ್ ದ ಸೇಮ್ ಟೈಮ್ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ನಾವು ಆ ಕಥೆಯಿಂದ ಏನನ್ನ ಕಲ್ತ್ಕೋಬಹುದು ಅನ್ನುವಂತಹ ಒಂದು ಫಿಲಾಸಫಿಕಲ್ ಸ್ಪಿರಿಚುವಲ್ ಮೀನಿಂಗ್ ಅನ್ನ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಯಾರು ಆ ಎಪಿಸೋಡ್ ಅನ್ನ ನೋಡಿಲ್ಲ, ಈಗಲೇ ನೋಡ್ಬೇಕು ನೀವು. ಅದ್ ನೋಡ್ಕೊಂಡಾದ್ಮೇಲೆ ಈ ಎಪಿಸೋಡ್ ನೋಡಿ. ಸಮುದ್ರ ಮಂಥನದ ಕಥೆ. ಸಮುದ್ರ ಮಂಥನ ಯಾವಾಗ ನಡೆಯುತ್ತೆ, ಅದ್ರ ಒಳಗಡೆಯಿಂದ ಏನೇನು ಹಾಲಾಹಲದ ನಂತರ, ವಿಷದ ನಂತರ ಕೆಲವೊಂದಷ್ಟು ಅತ್ಯಮೂಲ್ಯ ರತ್ನ ಅನ್ನೋದು ಏನ್ ಬರುತ್ತೆ, ಅದರಲ್ಲಿ ಕೊನೆಯಲ್ಲಿ ಬರುವಂತದ್ದು ಏನಪ್ಪಾ ಅಂತಂದ್ರೆ ಧನ್ವಂತರಿಯ ಕೈಯಲ್ಲಿ ಇರುವಂತಹ ಅಮೃತದ ಕಳಶ. ಈ ಆಯುರ್ವೇದದ ಪಿತಾಮಹ ಅಂತ ಏನ್ ಕರಿತೀವಿ, ದ ಪರ್ಸಾನಿಫಿಕೇಶನ್ ಆಫ್ ಮೆಡಿಸಿನ್ ಅಂತ ಏನ್ ಕರಿತೀವಿ, ಧನ್ವಂತರಿ. ಈ ಧನ್ವಂತರಿಯ ಕೈಯಲ್ಲಿದ್ದಂತಹ ಅಮೃತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಡಿಬೇಟ್ಸ್ ಅನ್ನೋದು, ಹಾಗೆ ಈ ರಾಹು ಕೇತು ಹುಟ್ಕೊಳ್ಳೋದು ಕೂಡ ಇದೇ ಕಥೆಯಿಂದ. ಏನಾಗತ್ತೆ, ಈ ಅಮೃತದ ಕಲಶ ಬಂದಾದ್ಮೇಲೆ ಮಹಾವಿಷ್ಣು ಒಂದು ಆಲೋಚನೆ ಮಾಡ್ತಾನೆ. ಬಹಳಷ್ಟು ಜನರಿಗೆ ಒಂದು ಕಂಪ್ಲೇಂಟ್ ಇದೆ ಆಯ್ತಾ, ದೇವ್ರು ಅಂತ ಕರಿತೀವಿ ನಾವು ವಿಷ್ಣುನ, ಹಂಗಾದ್ರೂ ರಾಕ್ಷಸರಿಗೂ ಕೊಡ್ಬೋದಿತ್ತಲ್ವಾ, ಅವರು ಕಷ್ಟಪಟ್ಟಿದ್ದಾರೆ ಸಮುದ್ರ ಮಂಥನದಲ್ಲಿ. ಈ ತರದ ಪಾರ್ಶಾಲಿಟಿ ಏನಕ್ಕೆ, ಮೋಹಿನಿ ವೇಷವನ್ನ ಹಾಕೊಂಡು ಅವತಾರವನ್ನ ತಳೆದ್ಬಿಟ್ಟು ಮಹಾವಿಷ್ಣು ಬರೇ ದೇವತೆಗಳಿಗೆ ಮಾತ್ರ ಕೊಡ್ತಾನೆ, ದೇವತೆಗಳಲ್ಲಿ ಹಂಗಾದ್ರೆ ಏನ್ ಕೆಟ್ಟವ್ರು ಇಲ್ವೇ ಇಲ್ವಾ ಅನ್ನುವಂಥ ಕ್ವೆಶ್ಚನ್ ನನಗೂ ಇತ್ತು, ನಿಮಗೂ ಇದೆ. ಡೆಫಿನೆಟ್ಲಿ ನನಗೆ ಗೊತ್ತಿದೆ, ಬಹಳಷ್ಟು ಜನ ಕೇಳಿದ್ದಾರೆ. ಇಂದ್ರನಿಗೆ ಸಂಬಂಧಪಟ್ಟಿರುವಂತ ಕೆಲವೊಂದಷ್ಟನ್ನ. ಇಂದ್ರ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಲ್ಲ, ಇಟ್ಸ್ ಅ ಪೊಸಿಷನ್. ಅದರ ರಿಲೇಟೆಡ್ ಆಗಿ ಸಪರೇಟ್ ಎಪಿಸೋಡ್ ಅನ್ನ ಮಾಡ್ತೀನಿ ಮುಂದೆ ಯಾವಾಗಾದ್ರೂ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರಾಕ್ಷಸರು ದೇವತೆಗಳು ಅನ್ನುವಂತಹ ಡಿಫ್ರೆನ್ಸಿಯೇಷನ್ ಅನ್ನೋದು ಏನಿದೆ, ದಿಸ್ ಇಸ್ ಅ ಸಿಂಬಾಲಿಸಮ್ ಆಫ್ ಡಿಸರ್ವಿಂಗ್ ಪೀಪಲ್ ಅಂಡ್ ನಾನ್ ಡಿಸರ್ವಿಂಗ್ ಪೀಪಲ್. ಅಂದ್ರೆ ಒಳ್ಳೆಯವರು ಕೆಟ್ಟವರು ಅನ್ನೋದು ಅವರವರ ಪರಿಭಾಷೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಒಳ್ಳೆಯವರು ಅನ್ಬಹುದು, ನೀವು ಕೆಟ್ಟವರು ಅನ್ಬಹುದು. ಆದ್ರೆ ಸಮಾಜಕ್ಕೆ ಯಾವುದು ಒಳ್ಳೆಯದು, ಸಮಾಜಕ್ಕೆ ಯಾವುದು ಕೆಟ್ಟದ್ದು, ಇಂಥ ಕ್ವಾಲಿಟಿ ಯಾರ ಹತ್ರ ಜಾಸ್ತಿ ಇದೆ ಅಂಥವರನ್ನ ಡಿಸರ್ವಿಂಗ್ ಪೀಪಲ್ ಅಂತ ಹೇಳ್ತಾರೆ, ಒಳ್ಳೆಯವರು ಅಂತ ಹೇಳ್ತಾರೆ. ಯಾರ ಹತ್ರ ಅಂಥ ಗುಣ ಕಡಿಮೆ ಇರುತ್ತೆ ಅಂಥವರು ನಾನ್ ಡಿಸರ್ವಿಂಗ್ ಆಗಿರ್ತಾರೆ, ಅವ್ರು ಮುಂದೊಂದಿನ ಸಮಾಜಕ್ಕೆ ಕಂಟಕ ಆಗಬಹುದು, ಅಂಥವ್ರ ಹತ್ರ ಪವರ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಅವರು ನಾನ್ ಡಿಸರ್ವಿಂಗ್ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಡಿಫ್ರೆನ್ಸಿಯೇಷನ್ ಕ್ರಿಯೇಟ್ ಆಗಿದ್ದೆ ವಿನಃ ದೇವ್ರಿಗೆ ಯಾಕೆ ಎಲ್ಲರೂ ತನ್ನ ಮಕ್ಕಳೇ ಅಲ್ವಾ. ನೋ, ಹಿ ನೋಸ್ ಹಿಸ್ ಚಿಲ್ಡ್ರನ್. ಹಂಗಾಗಿ ಯಾರಿಗೇನು ಕೊಡಬೇಕು, ಯಾರಿಗೇನು ಕೊಟ್ರೆ ಮುಂದೆ ಅವರು ಅದೇ ತನ್ನ ಬಾಕಿ ಮಕ್ಕಳಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅನ್ನುವಂತಹ ವಿವೇಚನೆ ಇದ್ದಿದ್ದಕ್ಕೆ ಮಹಾವಿಷ್ಣು ಮೋಹಿನಿಯ ಅವತಾರವನ್ನ ತಳಿತಾನೆ. ಆ ಮೋಹಿನಿಯ ಅವತಾರವನ್ನ ತಳೆಯುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರೂಪ್ ಅಲ್ಲೂ ಆಯ್ತಾ ಎಲ್ಲರೂ ಒಳ್ಳೆಯವ್ರಿರಲ್ಲ. ಈಗ ದೇವತೆಗಳಲ್ಲಿ ಇರೋರೆಲ್ಲ ಒಳ್ಳೆಯವ್ರಿದ್ರ, ಡಿಸರ್ವಿಂಗ್ ಅಂತ ಒಂದು ಮೆಜಾರಿಟಿ ಆಯ್ತಾ. ಇವಾಗ ನಾವು ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತೀವಲ್ವಾ, ಏನು ಇವ್ರು 100% ಸೂಪರ್ ಗುರು ಇವ್ರು ಅಂತ ವೋಟ್ ಹಾಕ್ತಿವ, ಇಲ್ಲ ಅಯ್ಯೋ ಇದ್ದವರೆಲ್ಲ ಅಷ್ಟರಲ್ಲಷ್ಟೇ ಬಟ್ ಇವ್ರು ಸ್ವಲ್ಪ ಬೆಟರ್ ಇದ್ದಾರೆ ಅಂತ ಅವ್ರನ್ನ ನೋಡ್ಕೊಂಡು ಹಾಕ್ತಿವಿ, ಪರ್ಸೆಂಟೇಜ್ ನೋಡ್ಕೊಂಡು ಹಾಕ್ತಿವಲ್ವಾ. ಸೇಮ್ ಟು ಸೇಮ್. ಸೊ ಈ ದೇವತೆಗಳ ಸಾಲಿನಲ್ಲಿ ಇರೋರಿಗೆ ಮೊದಲು ಯಾರು ಡಿಸರ್ವಿಂಗ್ ಇದ್ದಾರೆ, ಯಾರು ಸಮಾಜಕ್ಕೆ ಕಂಟಕ ಆಗಲ್ಲ ಅನ್ನುವಂತಹ ಭರವಸೆ ಅನ್ನೋದು ಆ ಭಗವಂತನಿಗೆ ಇದೆ. ಅಂಥವರಿಗೆ ಮೊದಲು ಅಮೃತವನ್ನ ನಾನು ಕೊಡ್ತೀನಿ ಅನ್ನ ಅಮೃತ ಕೊಡ್ತಾ ಇರೋ ಟೈಮಲ್ಲಿ ಈ ರಾಕ್ಷಸರಲ್ಲಿ ಬಹಳಷ್ಟು ಜನರಿಗೆ ಒಂದು ಇದಿದೆ, ಮಿಸ್ಕಾನ್ಸೆಪ್ಷನ್ ಇದೆ. ನಾನು ಆಗ್ಲೇ ಹೇಳಿದೆ, ಜನರಲೈಸ್ ಮಾಡಬಾರ್ದು, ಹಂಗೆ ಎಕ್ಸೆಪ್ಷನ್ಸ್ ಆರ್ ನಾಟ್ ಎಕ್ಸಾಂಪಲ್ಸ್. ಈ ರಾಕ್ಷಸರಲ್ಲಿ ಬುದ್ಧಿ ಕಡಿಮೆ ಅಂತ ಅಂದ್ರೆ ಅವರು ಫಿಸಿಕಲಿ ಫಿಟ್ ಇದ್ರು ಕೂಡ ಬುದ್ಧಿ ಕಡಿಮೆ ಅನ್ನೋದು ಮಾತಿದೆ. ಆದ್ರೆ ಅದು ಎಲ್ಲಾ ಟೈಮಲ್ಲೂ ಸರಿ ಅಲ್ಲ ಅನ್ನೋದಕ್ಕೆ ಈ ಒಂದು ಕಥೆ ಕಾರಣ. ಅದರಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ, ಅವ್ರು ಇದೆಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ನಾವೆಲ್ಲ ಕಷ್ಟಪಟ್ವಿ, ನಾವೆಲ್ಲ ಮಾಡಿದ್ವಿ ಹೌದು, ಆದ್ರೆ ಇವಾಗ ಕೊಡ್ತಾ ಇರ್ಬೇಕಿದ್ರೆ ಅವರಿಗೆ ಯಾಕೆ ಫಸ್ಟ್ ಕೊಡ್ತಿದ್ದಾರೆ, ಸಮಥಿಂಗ್ ಈಸ್ ಫಿಶಿ. ಕೊಡ್ತಾ ಇರೋನ್ ಭಗವಂತ, ಆದ್ರೂ ಇವನು ಎಷ್ಟು ರೆಬೆಲ್ ಇದರಲ್ಲಿ ಆಲೋಚನೆ ಮಾಡ್ತಾನೆ. ಕ್ರಿಟಿಕಲ್ ವೈ ಅನ್ನೋದಿರತ್ತಲ್ವಾ, ವಿ ಆಲ್ ಶುಡ್ ಹ್ಯಾವ್ ದಿಸ್ ಕ್ರಿಟಿಕಲ್ ಥಿಂಕಿಂಗ್ ಕೆಪಾಬಿಲಿಟಿ. ವೈ ಇದು ಬೇಕು, ಇವನಿಗೆ ಅದು ಅನ್ಸುತ್ತೆ. ಬಾಕಿಯವರೆಲ್ಲ ಮಹಾವಿಷ್ಣು ಹೇಳಿರ್ತಾನೆ ಮೋಹಿನಿ ಅವತಾರವನ್ನು, ಅಂದ್ರೆ ಮೋಹಿನಿ ಅವತಾರ ಅಂತಂದ್ರೆ ಇಟ್ಸ್ ಅನ್ ಎನ್ಚಾಂಟಿಂಗ್ ಅವತಾರ. ಅಂದ್ರೆ ನೀವು ಮಂತ್ರ ಮುಗ್ಧ ಆಗ್ಬಿಡೋದು, ಏನ್ ಹೇಳ್ತಿದಾರೋ ಅದನ್ನೇ ಮಾಡ್ತೀವಿ ಅಂತ ಹೇಳ್ತೀವಲ್ವಾ. ಸೊ ಕೆಲವೊಬ್ಬರ ಪರ್ಸನಾಲಿಟಿ ಅಷ್ಟು ಚಾರ್ಮಿಂಗ್ ಇರುತ್ತೆ, ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ. ದಾಟ್ ಈಸ್ ದ ಡಿಪಿಕ್ಷನ್ ಆಫ್ ಮೋಹಿನಿ ಅವತಾರ. ಇವರೆಲ್ಲ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬರೋಣ, ಆಮೇಲೆ ಕೊಡ್ತಾರೆ ನಮ್ಗೆ ಊಟ, ಪಾಯಸ ಕೊಡ್ತಾರೆ, ಅಮೃತದ ಪಾಯಸ ಅಂತ ಹೋಗಿರ್ತಾರೆ. ಆದ್ರೆ ಈ ಮನುಷ್ಯ ಆಲೋಚನೆ ಮಾಡ್ತಾನೆ, ಯಾಕೆ ಹೇಳಿರ್ಬಹುದು ಹಿಂಗೆ, ಇಷ್ಟೊತ್ತು ನಾವೆಲ್ಲರೂ ಕೆಲಸ ಮಾಡಿದೀವಿ ಬಟ್ ಅವ್ರಿಗೆ ಫಸ್ಟ್ ಕೊಡ್ತಿದ್ದಾರೆ ಅಂತಂದ್ರೆ ಸಮಥಿಂಗ್ ಈಸ್ ಫಿಶಿ ಅಂತ ಆಲೋಚನೆ ಮಾಡಿ, ಓಕೆ ಏನ್ ಬಾಕಿದೇನೋ ನಂಗೇನೋ ಗೊತ್ತಿಲ್ಲ ಇಲ್ಲಿ, ಬಟ್ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನು, ನನ್ನ ಕಷ್ಟಕ್ಕೆ ಫಲ ಬೇಕಪ್ಪ ನನಗೆ ಅಂದ್ಬಿಟ್ಟು ದೇವತೆಗಳ ಹಾಗೆ
ಮಾರುವೇಷವನ್ನ ಧರಿಸ್ಬಿಟ್ಟು ಅವರ ಸಾಲಲ್ಲಿ ಹೋಗಿ ಕುತ್ಕೋತಾನೆ ಈ ರಾಕ್ಷಸ. ಎಲ್ರಿಗೂ ಕೊಡ್ತಾ ಇರೋ ಹಾಗೆ ಅಮೃತವನ್ನ ಕೊಡ್ತಾ ಇರೋ ಟೈಮಲ್ಲಿ ನಮಗ್ ಪಕ್ಕದಲ್ಲಿ ಯಾರು ಕುತ್ಕೊಂಡಿರ್ತೀವಿ ಅಂತ ನಾವು ನೋಡಿರ್ತೀವಲ್ವಾ. ನಮ್ಮ ಪಕ್ಕದಲ್ಲಿ ಒಂದು ಪಂಕ್ತಿಯಲ್ಲಿ ಕುತ್ಕೊಂಡಿದ್ರೆ ನಾವು ಮಾತಾಡದೇ ಇರ್ಲಿ ಏನೇ ಇರ್ಲಿ, ಬಟ್ ಅವ್ರದೊಂದು ಪ್ರೆಸೆನ್ಸ್ ನಮಗ್ ಫೀಲ್ ಆಗಿರುತ್ತೆ. ಸೊ ಹಿಂಗ್ ನೋಡ್ತಾ ಇರ್ಬೇಕಿದ್ರೆ ಸೂರ್ಯ ಮತ್ತು ಚಂದ್ರಂಗೆ ಇವ್ರನ್ನೆಲ್ಲೋ ನೋಡೇ ಇಲ್ವಲ್ಲ, ನಮ್ ಗ್ರೂಪಲ್ಲಿ ಯಾವತ್ತೂ ನೋಡಿಲ್ಲಲ್ಲ, ಯಾರು ಈ ಮನುಷ್ಯ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ಕೊಂಡು ಅವ್ರಿಗೊಂದು ಡೌಟ್ ಬಂದಿರತ್ತೆ. ಸೊ ಆ ಡೌಟ್ ಬಂದು ಯಾವಾಗ ಹಿಂಗೆ ಎಲ್ರಿಗೂ ನಮ್ಮ ಮಹಾವಿಷ್ಣು ಮೋಹಿನಿಯಾಗಿ ಆ ಅಮೃತವನ್ನ ಕೊಡ್ತಾ ಇರೋ ಟೈಮಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಅನ್ಸ್ಬಿಡುತ್ತೆ ಇವನಲ್ಲ ನಮ್ ಗ್ರೂಪ್, ಅವನಲ್ಲ, ಇವ್ನು ಯಾರೋ ಡೇಂಜರಸ್ ಪರ್ಸನ್ ಅಂತ ಹೇಳ್ಬಿಡ್ತಾರೆ. ಬಟ್ ಅಷ್ಟೊತ್ತಿಗೆ ಆಗ್ಲೇ ಆ ಅಮೃತವನ್ನ ಬಡಿಸಿ ಆಗಿತ್ತು. ಈ ವ್ಯಕ್ತಿ ಯಾರು ಮಾರುವೇಷದಲ್ಲಿ ದೇವತೆಗಳ ಜೊತೆ ಕುತ್ಕೊಂಡಿದ್ದ ಅವನು ಕುಡಿದು ಆಗಿತ್ತು. ಬಟ್ ಇಮಿಡಿಯೇಟ್ಲಿ ಮಹಾವಿಷ್ಣು ಸುದರ್ಶನ ಚಕ್ರವನ್ನ ತೆಗೆದು ಅವನ ರುಂಡವನ್ನ ಕತ್ತರಿಸ್ತಾರೆ. ಬಟ್ ಆಲ್ರೆಡಿ ಅಮೃತ ಹೋಗಿರೋದಕ್ಕೆ ಆ ಅಮರತ್ವ ಅನ್ನೋದು ಇಟ್ಸ್ ಅಟೇನ್ಡ್. ಬಟ್ ಇವಾಗ ಏನಾಯ್ತು, ಈ ದೇಹ ಅನ್ನೋದು ಶಾಶ್ವತ, ಅಮೃತ ಅನ್ನೋದಿರೋದಕ್ಕೆ, ಆದ್ರೆ ಅದೆರಡು ಸಪರೇಟ್ ಆಗಿದೆ. ಸುದರ್ಶನ ಚಕ್ರದಲ್ಲಿ ಆ ರುಂಡ ಅನ್ನೋದು ಮುಂಡದಿಂದ ಬೇರ್ಪಟ್ಟು ಹೋಗಿದೆ. ಸೊ ಆವಾಗ ಏನ್ ಗೊತ್ತಾಗತ್ತೆ ಅಂತಂದ್ರೆ ಇವನು ರಾಕ್ಷಸರ ಗುಂಪಿನವನು, ಅಂದ್ರೆ ಹಿ ವಾಸ್ belonging to a non-deserving group, but this guy deserves it because of his critical thinking power. ಯಾರಿಗೂ ಆಲೋಚನೆ ಬಂದಿಲ್ಲ, ಔಟ್ ಆಫ್ ದ ಬಾಕ್ಸ್ ಆಲೋಚನೆ ಮಾಡ್ದ ಆ ವ್ಯಕ್ತಿ. ಸೊ ಈ ಒಂದು ಕಾರಣಕ್ಕೆ ಅಂದ್ರೆ ರಾಹು ಕೇತು ಅಂತ ಏನು ಹುಟ್ಟುಕೊಂಡ್ರು, ಒಬ್ಬನೇ ವ್ಯಕ್ತಿ ಅದು. ರುಂಡ ಯಾರ್ದು ಬೇರ್ಪಡ್ತು, ಆ ರುಂಡವನ್ನ ರಾಹು ಅಂತ ಕರಿತೀವಿ. ಮುಂಡ ಯಾರ್ದು ಬೇರ್ಪಡ್ತು, ಆ ಮುಂಡವನ್ನ ಸಪರೇಟ್ ಆಗಿ ಕೇತು ಅಂತ ಕರಿತೀವಿ. ಇವರಿಬ್ಬರ ಎರಡು ಪ್ರೆಸೆನ್ಸ್, ಎರಡು ಹೆಸರಿದ್ರು ಕೂಡ ದೇ ಆರ್ ಫ್ರಮ್ ದ ಸೇಮ್ ಪರ್ಸನ್. ಆ ರಾಕ್ಷಸನಿಂದನೇ ಬಂದವರು ಅವರು. ಸೊ ಇದರದ್ದೇ ಒಂದು ಅಂದ್ರೆ ಕಂಟಿನ್ಯೂಡ್ ವರ್ಜನ್ ಆಗಿ ಹೇಳೋದೇನು ಅಂತಂದ್ರೆ, ಬಿಕಾಸ್ ಇವರಿಬ್ರು ಹೇಳಿದ್ರಲ್ವಾ, ಚಾಡಿ ಹೇಳ್ಕೊಟ್ರಲ್ವಾ, ಸೂರ್ಯ ಚಂದ್ರ ಚಾಡಿ ಹೇಳ್ಕೊಂಡಿದ್ದಕ್ಕೆ ಅವಾಗ ಈ ಗ್ರಹಣ ಅನ್ನೋದು ಏನಿರುತ್ತೆ, ರಾಹು ಬಡ್ಕೊಳ್ಳೋದು ಅಂತ ಹೇಳ್ತೀವಲ್ವಾ, ಕೇತುಗ್ರಸ್ತ ಗ್ರಹಣ ಅಥವಾ ರಾಹುಗ್ರಸ್ತ ಗ್ರಹಣ ಅಂತ ನಾವು ಇದಕ್ಕೆ ಅಗೇನ್ ದಿಸ್ ಹ್ಯಾಸ್ ಸೈಂಟಿಫಿಕ್ ರೀಸನಿಂಗ್ ಇನ್ ದ ಎಕ್ಲಿಪ್ಸ್ ಎಕ್ಸ್ಪ್ಲನೇಷನ್. ಬಟ್ ಇದನ್ನೇ ನಾವು ಹೇಳೋದೇನು ಅಂತಂದ್ರೆ ಕಥೆ ಅಂತ ಹೇಳ್ತೀವಲ್ವಾ, ಈ ಕಾರಣದಿಂದನೇ ರಾಹುಗೆ ಕೇತುಗೆ ಕೋಪ ಬರುತ್ತೆ ಇವರಿಬ್ರ ಮೇಲೆ. ಸೊ ನನ್ನ ಬಾಡಿಯನ್ನು ಸಪರೇಟ್ ಮಾಡಿಸಿದ್ದಾರೆ, ಇವರಿಬ್ರಿಗೆ ಅವಾಗ ನಾನು ಬಂದ್ ತೊಂದರೆ ಕೊಡ್ತಾ ಇರ್ತೀನಿ ಅಂತ ಗ್ರಹಣ ಆಗೋದು, ಸೂರ್ಯ ಚಂದ್ರಂಗೆ ಗ್ರಹಣ ಆಗೋದಲ್ವಾ. ಸೊ ಹಿಂಗಿದ್ ಒಂದು ನರೇಷನ್ ಇದೆ. ಇದು ನಮ್ಮ ಪುರಾಣದಲ್ಲಿ ಬರುವಂತಹ ಕಥೆ. ರಾಹು ಹಾಗೂ ಕೇತು ಅಂತಂದ್ರೆ ಏನು, ಅವರು ಹೇಗೆ ಹುಟ್ಟುಕೊಂಡ್ರು, ಅವರ ಎಕ್ಸಿಸ್ಟೆನ್ಸ್ ಅನ್ನೋದು ಹೇಗೆ ಬಂತು ಅನ್ನೋದಕ್ಕೆ ದಿಸ್ ಇಸ್ ದ ಸ್ಟೋರಿ. ಬಟ್ ನಾನು ಇದನ್ನ ಅಂದ್ರೆ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಯಾರ ಎಕ್ಸಿಸ್ಟೆನ್ಸ್ ಪ್ರೆಸೆನ್ಸ್ ಅನ್ನೋದು ಇಲ್ಲದೆ ಇದ್ರೂ ಕೂಡ ನಾವು ಜಾತಕದಲ್ಲಿ ಈ ವಿಷಯವನ್ನ ತಗೊಂಡ್ ಬರ್ತೀವಿ. ಅಂಡ್ ರಾಹು ಕೇತು ಅನ್ನೋದಕ್ಕೆ ಒಂದು ಅಂದ್ರೆ ಅವರ ಪ್ಲೇಸ್ಮೆಂಟ್ ಏನಿರುತ್ತೆ ಹೌಸಸ್ ಅಲ್ಲಿ, ಚಾರ್ಟ್ ಅಲ್ಲಿ, ಬರ್ತ್ ಚಾರ್ಟ್ ಅಲ್ಲಿ ಇಟ್ ಪ್ಲೇಸ್ ಅ ವೆರಿ ಪ್ರಾಮಿನೆಂಟ್ ರೋಲ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ pretty much sure that if you know basic ನಿಮಗೆ ಆಸ್ಟ್ರಾಲಜಿ ಗೊತ್ತಿತ್ತು ಅಂತಂದ್ರೆ ರಾಹು ಕೇತು ಶನಿ ಗುರು ಶುಕ್ರ ಮಂಗಳ ಇಂಥವ್ರದ್ದೆಲ್ಲ ಬೇಸಿಕ್ ನೇಚರ್ ಗೊತ್ತಿತ್ತು ಅಂತಂದ್ರೆ ಸೊ ಯು ವಿಲ್ ರಿಯಲೈಸ್ ರಾಹು ಕೇತು ಅನ್ನುವಂಥದ್ದು ಒಬ್ಬರ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಡಾಮಿನೇಟಿಂಗ್ ಪವರ್ ಅನ್ನ ಹೊಂದಿರತ್ತೆ ಅಂತ. ಸೊ ನಾನು ಇದನ್ನ ಹೆಂಗ್ ನೋಡ್ತೀನಿ, ಇವನ್ ದೋ ದೇ ಆರ್ ನಾಟ್ ಸೆಲೆಸ್ಟಿಯಲ್ ಪ್ಲಾನೆಟ್ಸ್. ಈಗ ನಾನು ಸೌಮ್ಯ ಹೆಗಡೆ ಅಂತ ತಗೊಳ್ಳಿ. ಈ ಸೌಮ್ಯ ಹೆಗಡೆ ಅಂತಂದ್ರೆ ಯಾರು, ನನಗೊಂದು ಫಿಸಿಕಲ್ ಅಪಿಯರೆನ್ಸ್ ಇರುತ್ತೆ, ಈ ಕಲರ್ ಇದ್ದೀನಿ, ಇಷ್ಟು ಹೈಟ್ ಇದ್ದೀನಿ, ಈ ರೀತಿ ಬಟ್ಟೆ ಹಾಕೊಳ್ತೀನಿ, ಈ ರೀತಿ ಮಾತಾಡ್ತೀನಿ. ದಿಸ್ ಈಸ್ ದ ಔಟರ್ ಪರ್ಸಾನಿಫಿಕೇಶನ್ ಆಫ್ ಸೌಮ್ಯ ಕೃಷ್ಣ ಹೆಗಡೆ. ಬಟ್ ಅದಷ್ಟೇ ನಾನಾ ಅಲ್ಲ, ನಿಮಗೆ ಇದಿಷ್ಟು ಕಾಣಿಸುತ್ತೆ, ಅದ್ರ ಒಳಗಡೆನೂ ನನ್ನದೊಂದು ವ್ಯಕ್ತಿತ್ವ ಅಂತ ಇರುತ್ತೆ. ಅಂದ್ರೆ ನಾನು ಯಾವ ರೀತಿ ಆಲೋಚನೆ ಮಾಡ್ತೀನಿ, ನನ್ನ ಪ್ಲಾನ್ಸ್ ಏನು, ನನ್ನ ಮನ್ಸಲ್ಲಿ ಏನೇನ್ ನಡೀತಾ ಇರುತ್ತೆ, ನನ್ನ ಭಾವನೆಗಳಿಗೇನು, ಇದೆಲ್ಲದಕ್ಕೂ ನಿಮಗ್ ಸುಮ್ಮನೆ ಹಿಂಗ್ ನಾನು ಕುತ್ಕೊಂಡ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ನಾನು ಬಾಯ್ ಬಿಟ್ಟು ಹೇಳ್ಬೇಕು ಅಥವಾ ನಾನು ಅದನ್ನ ಎಷ್ಟು ಹೇಳ್ತೀನಿ ಇರ್ತೀನಿ ಅನ್ನೋದು ಕೂಡ ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆಕ್ಸೆಸ್ ಅನ್ನೋದು ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಬಟ್ ನನ್ನ ಈ ಹೊರಗಡೆ ಕಾಣುವ ವ್ಯಕ್ತಿತ್ವದ ಜೊತೆ ಒಳಗಡೆ ಇರುವಂತಹ ವ್ಯಕ್ತಿತ್ವ ಕೂಡ ನಾನೇ. ಸೊ ಅದೆರಡು ಸೇರ್ಬಿಟ್ಟೆ ಸೌಮ್ಯ ಕೃಷ್ಣ ಹೆಗಡೆ ಅನ್ನುವಂತಹ ದೇಹ ಅನ್ನುವಂಥದ್ದು ಏನಿದೆ ಅದರ ಪರ್ಸಾನಿಫಿಕೇಶನ್ ಅನ್ನೋದು ಕ್ರಿಯೇಟ್ ಆಗೋದು. ಹಾಗಾಗಿ ಈ ರಾಹು ಕೇತು ಅನ್ನೋದನ್ನ ನಾವು ಶ್ಯಾಡೋ ಪ್ಲಾನೆಟ್ಸ್ ಅಂದ್ರೆ ಅವರು ನಮ್ ಕಣ್ಣಿಗೆ ಕಾಣಿಸ್ಕೊಳ್ಳೋದ್ರು ಕೂಡ ದೇ ಹ್ಯಾವ್ ಇನ್ಫ್ಲೂಯೆನ್ಸ್. ಅಂದ್ರೆ ನೆರಳು ಗ್ರಹಗಳು ಆಗಿದ್ದು ಅವು, ದೇ ಹ್ಯಾವ್ ಇನ್ಫ್ಲೂಯೆನ್ಸ್ ಬಟ್ ಯು ಕೆನಾಟ್ ಸಿ ಇಟ್. ದಿಸ್ ಈಸ್ ದ ಲಾಜಿಕಲ್ ರೀಸನಿಂಗ್ ಆಫ್ ಶ್ಯಾಡೋ ಪ್ಲಾನೆಟ್ಸ್.
ಈಗ ಇವರಿಬ್ಬರನ್ನ ಅರ್ಥ ಮಾಡ್ಕೊಳ್ಳುವಂತ ಚೂರ್ಪಾರ್ ನನಗೆ ಎಷ್ಟು ಗೊತ್ತಿದೆ ಈ ಭವಿಷ್ಯದಲ್ಲಿ, ಹಾಗೆ ಅದನ್ನ ನಾನು ಪ್ರಾಕ್ಟಿಕಲ್ ಲೈಫಲ್ಲಿ ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಹೇಳ್ತೀನಿ. ಅಂಡ್ ಲೆಟ್ ಮಿ ಟೆಲ್ ಯು, ಐ ಆಮ್ ನಾಟ್ ಸರ್ಟಿಫೈಡ್ ಆರ್ ನಂಗೆ ಇದು ಗೊತ್ತು ಅನ್ನುವಷ್ಟೆಲ್ಲ ನನಗೆ ಭವಿಷ್ಯಶಾಸ್ತ್ರ ಅನ್ನುವಂಥದ್ದು, ಆಸ್ಟ್ರಾಲಜಿ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಐ ನೋ ವಾಟ್ ಈಸ್ ನಾಟ್ ರೈಟ್, ಅಷ್ಟರ ಮಟ್ಟಿಗೆ ಗೊತ್ತು ನನಗೆ. ಇವಾಗ ಯಾರೋ ಒಬ್ರು ಏನೋ ಹೇಳಿ ಇದಿದು ಅಂತಂದ್ರೆ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ನನ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ನಿಮ್ಗೊಂದು ಸಬ್ಜೆಕ್ಟ್ ಯಾವಾಗ ಅರ್ಥ ಆಗುತ್ತೆ ಅಂತಂದ್ರೆ ಯು ನೋ ದ ಬೇಸಿಕ್ಸ್. ಅವ್ರೇನಾದ್ರೂ ನಿಮ್ಗೆ ಸುಳ್ಳು ಹೇಳಕ್ ಶುರು ಮಾಡಿದ್ರು ಅಂತಂದ್ರೆ ಯು ಕ್ಲಿಯರ್ಲಿ ನೋ ದಟ್ಸ್ ನಾಟ್ ದಯರ್. ಸೊ ಈ ರಾಹು ಅನ್ನುವಂತಹ ಸಿಗ್ನಿಫಿಕೆನ್ಸ್ ಏನಿದೆ, ಕೇತು ಅನ್ನುವಂತಹ ಸಿಗ್ನಿಫಿಕೆನ್ಸ್ ಏನಿದೆ. ರಾಹು ಕೇತು ಬಿಕಾಸ್ ದೇ ಆರ್ ಫ್ರಮ್ ದ ಸೇಮ್ ಪರ್ಸನ್, ಅವರಿಬ್ಬರನ್ನ ಕಟ್ ಮಾಡಿ ಇಟ್ಟಿರೋದಕ್ಕೆ ಅವರಿಬ್ಬರದು ಎಕ್ಸಾಕ್ಟ್ಲಿ ಅಪೋಸಿಟ್ ನೇಚರ್ ಇರುತ್ತೆ. ಬಟ್ ಅವರಿಬ್ಬರನ್ನ ಕೂಡಿಸ್ದಿ ಅಂತಂದ್ರೆ ದೇ ಆರ್ ದ ಸೇಮ್ ಪೀಪಲ್, ಅಂದ್ರೆ ಸೇಮ್ ಪರ್ಸನ್. ಸೊ ರಾಹು ಅನ್ನೋದನ್ನ ನೋಡಿದ್ರೆ ಈ ಆಸ್ಟ್ರಾಲಜಿ ನಂತರ ಒಂದು ನ್ಯೂಮರಾಲಜಿ ಅನ್ನೋದು ಕೂಡ ಬರುತ್ತೆ. ಅಂಡ್ ಇಟ್ಸ್ ಆಲ್ ದ ಬ್ರಾಂಚಸ್. ಇದರಲ್ಲಿ ಯಾರು ದ ಪೀಪಲ್ ಗವರ್ನ್ಡ್ ಬೈ ನಂಬರ್ 4 ಅಂದ್ರೆ ನಿಮ್ದು ಬರ್ತ್ ಡೇಟ್ ಇರಬಹುದು ಅಥವಾ ಟೋಟಲ್ ಭಾಗ್ಯಾಂಕ ಮತ್ತು ಮೂಲಾಂಕ ಅಂತ ಬರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು 4ರಿಂದ ರೂಲ್ ಆಗ್ತಾ ಇದೆ ಅಂತಂದ್ರೆ ನಂಬರ್ 4 ರಿಪ್ರೆಸೆಂಟ್ಸ್ ರಾಹು. ಅಂತಹ ವ್ಯಕ್ತಿಗಳನ್ನ ನೀವು ಜನರಲ್ ಆಗಿ ನೋಡಿದ್ರಿ ಅಂತಂದ್ರೆ ತುಂಬಾ ಅಂದ್ರೆ ಓವರ್ ಥಿಂಕರ್ಸು ಆಗಿರಬಹುದು. ಡೆಫಿನೆಟ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಓವರ್ ಥಿಂಕರ್ಸ್. ಅಂದ್ರೆ ಅವರ ಬ್ರೈನ್ ಅನ್ನುವಂಥದ್ದಿದೆ ಅಲ್ವಾ, ಬೇರೆಯವ್ರ ಆಲೋಚನೆ ಮಾಡುವುದಕ್ಕಿಂತ ಜಾಸ್ತಿ ಆಲೋಚನೆ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಅವ್ರ ಆಲೋಚನೆ ಮಾಡ್ತಾ ಇರುವಂತಹ ಕೆಪಾಸಿಟಿ ಬೇರೆಯವ್ರಿಗಿಂತ ಜಾಸ್ತಿ ಅಂತ. ಸೊ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ಬಹಳಷ್ಟು ಜನರಿಗೆ ಈ ಒಂದು ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ. ನಮ್ಮ ಬ್ರೈನ್ ಬೇರೆ, ನಮ್ಮ ಇಂಟೆಲಿಜೆನ್ಸ್ ಬೇರೆ, ನಮ್ಮ ಥಾಟ್ಸ್ ಬೇರೆ. ಮತ್ತೆ ಹೇಳ್ತೀನಿ, ನನ್ನ ಮೆದುಳು ಬೇರೆ, ನನ್ನ ಬುದ್ಧಿವಂತಿಕೆ ಅನ್ನುವಂಥದ್ದು ಬೇರೆ, ನನ್ನ ಆಲೋಚನೆ ಅನ್ನುವಂಥದ್ದು ಬೇರೆ. ಇದು 3 ಯಾವಾಗ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ, ದೆನ್ ದೇರ್ ಇಸ್ ಕೋಆರ್ಡಿನೇಷನ್, ಅಲೈನ್ ಇದ್ದಾಗ. ಬಟ್ ಎಲ್ಲದು ಸೇಮ್ ರೀತಿಯಲ್ಲಿ ಕೆಲಸ ಮಾಡ್ಬೇಕಂತಿಲ್ಲ. ಎಕ್ಸಾಂಪಲ್ ನಾನು ಲೂಸ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ಒಂದು ರಫ್ ಎಕ್ಸಾಂಪಲ್ ಅನ್ನ, ಸುಮ್ಮನೆ ಹಾರ್ಡ್ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ ಆಯ್ತಾ. ಒಂದು ಕಂಪ್ಯೂಟರ್ ಅಥವಾ ಒಂದು ಲ್ಯಾಪ್ಟಾಪ್, ಅದು ನಿಮ್ಮ ಬ್ರೈನ್. ಆ ಕಂಪ್ಯೂಟರ್, ಬರೇ ಕಂಪ್ಯೂಟರ್ ಇಂದ ನಿಮ್ಗೇನು ಪ್ರಯೋಜನ ಇಲ್ಲ. ಆ ಕಂಪ್ಯೂಟರ್ಗೆ ನೀವೊಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅನ್ನ ಹಾಕ್ಬೇಕಲ್ವಾ. ಅದು ವಿಂಡೋಸ್ 10 ಹಾಕ್ತೀರಾ ಅಥವಾ ಬೇರೆ ಯಾವ್ದಾದ್ರು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಹಾಕ್ತೀರಾ ಅನ್ನೋದ್ರ ಮೇಲೆ ಆ ಕಂಪ್ಯೂಟರ್ ಅನ್ನೋದು ವರ್ಕ್ ಆಗಕ್ ಶುರುವಾಗುತ್ತೆ. ಸೊ ಆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅನ್ನೋದು ಏನಿರುತ್ತೆ, ದಾಟ್ ಈಸ್ ಇಂಟೆಲಿಜೆನ್ಸ್. ಆ ಇಂಟೆಲಿಜೆನ್ಸ್ ಅನ್ನೋದು ಏನಿರುತ್ತೆ, ಆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ನ ಮೂಲಕ ನೀವು ಸಪೋಸ್ ಇವಾಗ ನೀವು ಬ್ರೌಸ್ ಮಾಡಕ್ಕೆ ಬಳಸ್ತೀರಾ ನಿಮ್ಮ ಕಂಪ್ಯೂಟರ್ ಅನ್ನ, ಅಥವಾ ನೀವು ಕೋಡರ, ನೀವು ನಿಮ್ಮ ಕೆಲಸಕ್ಕೋಸ್ಕರ ಯೂಸ್ ಮಾಡ್ಕೊಳ್ತೀರಾ, ಅಥವಾ ಜಸ್ಟ್ ನಿಮ್ಮ ಕಂಪ್ಯೂಟರ್ ಅನ್ನ ಟಿವಿ ರೀತಿಯಲ್ಲಿ ಬಳಸ್ಕೊಳ್ತೀರಾ, ಜಸ್ಟ್ ನೀವು ಅದರಲ್ಲಿ ಯೂಟ್ಯೂಬ್ ನೋಡ್ತೀರಾ, ಸಿನಿಮಾ ನೋಡ್ತೀರಾ, OTT ನೋಡ್ತೀರಾ ಅಂತಂದ್ರೆ ಇಟ್ಸ್ ಆಲ್ ಇನ್ ಯುವರ್ ಹ್ಯಾಂಡ್. ಅದನ್ನ ಹೆಂಗ್ ಬಳಸ್ಕೊಳ್ತೀರಾ ಅನ್ನೋದು ದಾಟ್ ಈಸ್ ಯುವರ್ ಥಾಟ್. So brain is not intelligence and intelligence is not thoughts, but they are interconnected. ಅದನ್ನ ಯಾವ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಮಾಡ್ತೀರಾ ನೀವು. ಓಕೆ, ಒಂದು ಲ್ಯಾಪ್ಟಾಪ್ ತಗೋತೀನಿ, ಅದಕ್ಕೊಂದು ಸೂಪರ್ ಆಗಿರುವಂತಹ ಪ್ರೋಗ್ರಾಮ್ ಸಾಫ್ಟ್ವೇರ್ ಅನ್ನ ಹಾಕ್ತೀರಿ, ಆ ಸಾಫ್ಟ್ವೇರ್ ಅನ್ನ ಬಳಸ್ಕೊಂಡು ನನ್ನ ಕೆಲಸ ಮಾಡ್ಕೊಳ್ತೀನಿ ಅಂತಂದ್ರೆ ಆವಾಗ ಅದನ್ನ ಮಷೀನ್ ಅಂತ ಹೇಳ್ತಾರೆ, ಆವಾಗ ಅದೆಲ್ಲ ಸ್ಪೀಡ್ ಅಪ್ ಆಗತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ನಾವು ಅನ್ಕೊಂಡಿರೋದು ನಾನೇ, ನನ್ನ ಹತ್ರ ಬರೋ ಥಾಟ್ಸ್ ಎಲ್ಲ ನಾನು ಅಂತ ಅನ್ಕೊಂಡಿರ್ತೀವಿ. ವಿ ಆರ್ ನಾಟ್ ಥಾಟ್ಸ್, ವಿ ಆರ್ ನಾಟ್ ದ ಇಂಟೆಲಿಜೆನ್ಸ್, ವಿ ಆರ್ ನಾಟ್ ದ ಬ್ರೈನ್, ವಿ ಆರ್ ಅ ಕಾಂಬಿನೇಷನ್ ಆಫ್ ಆಲ್ ಆಫ್ ದಿಸ್. ಅಂಡ್ ಇದನ್ನೇ ಕರೆಕ್ಟ್ ಆಗಿ ಕೋಆರ್ಡಿನೇಟ್ ಮಾಡುವಂತಹ ಪವರ್ ಅನ್ನುವಂಥದ್ದು, ಸೆನ್ಸ್ ಅನ್ನುವಂಥದ್ದನ್ನ ಕಾನ್ಶಿಯಸ್ ಅಂತ ಕರೀತಾರೆ. ಯಾವುದನ್ನ ಎಲ್ಲಿ ಹೇಗೆ ಎಷ್ಟು ಬಳಸಬೇಕು ಇದು ನಂಗೆ ಗೊತ್ತಿರಬೇಕು. ದಿಸ್ ಇಸ್ ಮಿನಿಮಮ್ ಥಿಂಗ್ ಎಕ್ಸ್ಪೆಕ್ಟೆಡ್ ಫ್ರಮ್ ಅ ಹ್ಯೂಮನ್ ಬೀಯಿಂಗ್. ಬಟ್ ಬಹಳಷ್ಟು ಜನ ಅದನ್ನ ಮಾಡಲ್ಲ. ಎನಿವೆ, ಸೊ ಹಿಂಗ್ ಈ ಡಿಫ್ರೆನ್ಸಿಯೇಷನ್ ಇರೋವಾಗ ರಾಹು ಕೆಲಸ ಏನು, ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅವೊಂದು ಮಲ್ಟಿಪ್ಲಿಕೇಶನ್ ಅಂಡ್ ಹೀಸ್ ಏನು ಮಲ್ಟಿಪ್ಲೈ ಮಾಡ್ತಾ ಹೋಗೋದು. ನಿಮ್ ತಲೆಯಲ್ಲಿ ಏನ್ ಥಾಟ್ಸ್ ಬರುತ್ತೆ ಅದನ್ನ ಮಲ್ಟಿಪ್ಲೈ ಮಾಡ್ತಾನೆ, ಕ್ಯಾಟಲೈಸ್ ಮಾಡ್ತಾನೆ, ಆಂಪ್ಲಿಫೈ ಮಾಡ್ತಾನೆ. ಸೊ ನಿಮ್ ಥಾಟ್ಸ್ ತುಂಬಾ ಚೆನ್ನಾಗಿರೋದು, ಕ್ರಿಯೇಟಿವ್ ಆಗಿರೋದು, ಸಮಾಜಕ್ಕೆ ಏನಾದ್ರು ಕೊಡೋ ರೀತಿಯಲ್ಲಿ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿತ್ತು ಅಂತಂದ್ರೆ ಅದ್ರದ್ದೇ ಮಲ್ಟಿಪ್ಲಿಕೇಶನ್ ಶುರುವಾಗುತ್ತೆ. ಇವಾಗ ನಂಗೊಂದು ಅರ್ಥ, ಎಷ್ಟು ಜನ ಕಷ್ಟಪಡ್ತಿದ್ದಾರಪ್ಪ ಇಷ್ಟು ಉರಿ ಬಿಸಿಲಲ್ಲಿ, ಇವ್ರದೆಲ್ಲ ಲೈಫ್ ಈಸಿ ಮಾಡೋ ತರದಲ್ಲಿ ನನ್ಗೆ ಏನಾದ್ರೂ ಕಂಡು ಹಿಡಿಬೇಕು, ಏನಾದ್ರೂ ಒಂದು ಇನೋವೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಬ್ರು ಮಾಡಿದ್ರು. ಅಂದ್ರೆ ಒಂದು ಸನ್ ರೂಫ್ ತರದ್ದು ಒಂದು ಅಂಬ್ರೆಲಾವನ್ನ ಯಾರ್ಯಾರು ಪಾಪ ಕಷ್ಟಪಟ್ಟು ಹೊರಗಡೆ ಈಗ ಹಣ್ಣು ಮಾರೋರು ಇರಬಹುದು, ಹೂ ಮಾರೋರು ಇರಬಹುದು, ಎಷ್ಟು ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ರು, ಯಾರೋ ಒಬ್ರು ಹಂಗ ಆಲೋಚನೆ ಮಾಡಿ ಒಂದು ಇನೋವೇಷನ್ ಕ್ರಿಯೇಟ್ ಮಾಡಿದ್ರು. ಅದರಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬಂತು. ಅಂಡ್ ಇಟ್ಸ್ ಲೈಕ್ ಮಾಸ್ಟರ್ ಪೀಸ್.
ನಭೂತೋ ನ ಭವಿಷ್ಯತಿ, ಮತ್ತಿನ್ಯಾರು ಹಂಗಿದ್ ಮಾಡಕ್ ಸಾಧ್ಯ ಇಲ್ಲ. ಅದು ಕಾಪಿ ರೈಟ್ ಅಂತ ಹೇಳ್ತಾರೆ. ಅದು ಒಬ್ಬರ ತಲೆಯಲ್ಲಿ ಅವರಿಗೆ ಸೀಮಿತವಾಗಿರುವಂತಹ ಒಂದು ಇಂಟೆನ್ಷನ್ ಡ್ರೈವ್ ಇಂದ ಬಂದಿರುವಂತಹ ಕ್ರಿಯೇಟಿವಿಟಿ ಆರ್ ಔಟ್ಕಮ್. ಇದು ರಾಹು. ಇದೇ ರಾಹುವನ್ನ ನೀವು ಬೇರೆ ರೀತಿ ಅರ್ಥ ಮಾಡ್ಕೊಳ್ಬಹುದು. ಒಬ್ಬ ಸೈಕೋ ಒಂದು ಮರ್ಡರ್ ಮಾಡಿ, ಒಂದು ಕೊಲೆ ಮಾಡಿ ಅದನ್ನ ಹೆಂಗ್ ಮುಚ್ಚಾಕ್ಬೇಕು, ಅದೇ ಪ್ಯಾಟರ್ನ್ ಅನ್ನ ಇನ್ನು 100 ಜನರ ಜೊತೆ ಹೆಂಗ್ ಮಾಡ್ಬೇಕು, ದ ಇಂಟೆನ್ಷನ್ ಬಿಹೈಂಡ್ ದಟ್ ಸಮಾಜಕ್ಕೆ ನೋವು ಕೊಡ್ತೀನಿ, ಅದ್ರ ಹಿಂದಿನ ಡ್ರೈವ್ ಏನೇ ಇರಬಹುದು, ಅವರ ಟ್ರಾಮಾ ಏನೇ ಇರಬಹುದು. ಬಹಳಷ್ಟು ಜನರು ಒಂದು ಪ್ರಾಬ್ಲಮ್ ಹೇಳ್ತಿರ್ತಾರೆ ಆಯ್ತಾ, ಅವ್ರಿಗೆ ಎಷ್ಟು ನೋವಿತ್ತೋ ಏನೋ ಹಂಗಾಗಿ ಹಿಂಗ್ ಮಾಡ್ತಿದ್ದಾರೆ. ಏನೇ ಆಗಿರ್ಲಿ, ಎಂಥದ್ದೇ ನೋವಿರ್ಲಿ, ಎಂಥದ್ದೇ ಇರ್ಲಿ, ಯು ಆರ್ ನಾಟ್ ವಾಟ್ ಹ್ಯಾಪನ್ ಟು ಯು, ಯು ಆರ್ ವಾಟ್ ಯು ಚೂಸ್ ಟು ಬಿ. ಏನೇ ಆಗಿದ್ರು ಕೂಡ ನಾನ್ ಹೆಂಗ್ ಬದಲಾಗಬೇಕು ಅನ್ನೋದೇ ನನ್ನ ಕಂಟ್ರೋಲ್, ಅದೇ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಸೊ ರಾಹು ಮಲ್ಟಿಪ್ಲೈ ಮಾಡ್ತಾನ ಅದನ್ನ. ಅಂದ್ರೆ ನಿಮ್ಮನ್ನ ಸೀರಿಯಲ್ ಕಿಲ್ಲರು ಮಾಡಬಹುದು, ನಿಮ್ಮನ್ನ ಒಂದು ಲೀಡರ್ ಕೂಡ ಮಾಡಬಹುದು. ನಿಮ್ಮ ಥಾಟ್ಸ್ ಅನ್ನುವಂಥದ್ದು, ನಿಮ್ಮ ಮಲ್ಟಿಪ್ಲಿಕೇಶನ್ ಹೆಂಗಾಗತ್ತೆ ಅನ್ನೋದೇ ರಾಹು. ಸೊ ದ ಪೀಪಲ್ ಯೂಶಲಿ ಗವರ್ನ್ಡ್ ಬೈ ನಂಬರ್ 4 ಆರ್ ನಿಮ್ಮ ಜಾತಕದಲ್ಲಿ ರಾಹು ತುಂಬಾ ಪ್ರಾಮಿನೆಂಟ್, ಆ ಒಂದು ಜಾತಕದ ಅಧಿದೇವತೆ ಅಂತ ಕರೀತಾರೆ. ಸೊ ಇಫ್ ದಟ್ಸ್ ದ ಸಿನಾರಿಯೋ, ಈ ರಾಹು ಪೀಪಲ್ ಅಂತ ಏನಿರ್ತಾರೆ, ದೇ ಆರ್ ದ ಚೇಂಜ್ ಮೇಕರ್ಸ್. ಅದು ಯಾವ ಲೆಕ್ಕದಲ್ಲೂ ಇರಬಹುದು. ನಾನು ಆಗ್ಲೇ ಹೇಳಿದೆ, ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನ ಕೊಡ್ಬೋದು ಅವರು, ಅಥವಾ ಇಂಥದ್ದು ಮಾತ್ರ ಆಗ್ಬಾರ್ದಪ್ಪ ಅನ್ನೋ ಥರದ್ದು ಸೈಕೋ ಕ್ಯಾರೆಕ್ಟರ್ಸ್ ಕೂಡ ಆಗಬಹುದು. ಅಂಡ್ ಯು ಹ್ಯಾವ್ ಮಲ್ಟಿಪಲ್ ಎಕ್ಸಾಂಪಲ್ಸ್ ಲೈಕ್ ದ್ಯಾಟ್. ಐ ವಿಲ್ ನಾಟ್ ಇಲಾಬರೇಟ್ ಬಿಕಾಸ್ ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಹಿಂಗೆ ಆಗತ್ತೆ ಹಂಗೆ ಆಗತ್ತೆ ಅನ್ನೋ ಥರದಲ್ಲ. ಬಟ್ ಐ ಆಮ್ ಗಿವಿಂಗ್ ಯು ಎನ್ ಐಡಿಯಾ. ನಮ್ಮ ಆಲೋಚನೆ ಅನ್ನೋದು ನಮ್ಮನ್ನ ಯಾವ ರೀತಿ, ಎಲ್ಲೆಲ್ಲಿ, ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗಬಹುದು. ಅಲ್ಟಿಮೇಟ್ಲಿ ಗ್ರಹ ಅಂತಂದ್ರೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಬಟ್ ನಂದೊಂದು ತಾಕತ್ತಿರತ್ತಲ್ವಾ, ವಿಲ್ ಪವರ್ ಅಂತ ಕರಿತೀವಲ್ಲ, ಮಾಡ್ಬೇಕಾ ಮಾಡಬಾರ್ದ. ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಎಲ್ರಿಗೂ ಎಲ್ಲ ಒಳ್ಳೆ ಆಲೋಚನೆ ಬರಲ್ಲ. ಬಟ್ ಯಾವುದು ಒಳ್ಳೆ ಆಲೋಚನೆ, ಎಲ್ರಿಗೂ ಕೋಪ ಬರುತ್ತೆ, ಕೋಪ ಮಾಡಿ 2 ತೆಗೆದ್ಬಿಟ್ಟು ಎಲ್ರು ಇಟ್ಟು ಬಾಂಬ್ ಇಟ್ಟು ಸಾಯಿಸ್ಬಿಡೋಣ ಎಲ್ರಿಗೂ ಅನ್ಸುತ್ತೆ. ಬಟ್ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಯಾವುದೋ ಒಂದು ಸಮಸ್ಯೆಯಿಂದ ಇಡೀ ಬ್ರಹ್ಮಾಂಡಕ್ಕೆ ಬಾಂಬ್ ಇಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದೇ ಕಾಮನ್ ಸೆನ್ಸ್. ಈ ಕಾಮನ್ ಸೆನ್ಸ್ ಇರಬೇಕು. ಯಾವಾಗ ಕಾಮನ್ ಸೆನ್ಸ್ ಇರಲ್ಲ ಅವ್ರನ್ನ ಉಗ್ರವಾದಿ ಅಂತ ಕರೀತಾರೆ. ಒಂದು ಆರ್ಮಿಗೂ, ಒಂದು ಸೋಲ್ಜರ್ಗೂ, ಒಂದು ಟೆರರಿಸ್ಟ್ ಆರ್ಗನೈಸೇಷನ್ಗೂ ಇಷ್ಟೇ ಡಿಫ್ರೆನ್ಸ್. ಇಬ್ಬರದ್ದು ಟ್ರೈನಿಂಗ್ ಎಲ್ಲ ಸೇಮೇ ಆಗುತ್ತೆ, ಏನೇನ್ ಟ್ಯಾಕ್ಟಿಕ್ಸ್ ಇರುತ್ತೆ ಎಲ್ಲದೂ ಸೇಮ್. ಆದ್ರೆ ಇಂಟೆನ್ಷನ್ ಏನು ಆರ್ಮಿದು? ಸೆಲ್ಫ್ ಡಿಫೆನ್ಸ್. ಆದ್ರೆ ಇವರದ್ದು, ಈ ಉಗ್ರವಾದಿಗಳದ್ದು ಏನು? ಹಾಳು ಮಾಡ್ತೀನಿ, ಸರ್ವನಾಶ ಮಾಡ್ತೀನಿ, ಪಾಠ ಕಲಿಸ್ತೀನಿ, ಸೇಡ್ ತೀರಿಸ್ಕೋತೀನಿ. ಇಂಟೆನ್ಷನ್ ಮೇಕ್ಸ್ ಆಲ್ ದ ಡಿಫರೆನ್ಸ್. ದರ್ ಇಸ್ ನಥಿಂಗ್ ಕಾಲ್ಡ್ ಗುಡ್ ಆರ್ ಬ್ಯಾಡ್. ಇಂಟೆನ್ಷನ್ ಮೇಕ್ಸ್ ಗುಡ್ ಥಿಂಗ್ಸ್ ಆರ್ ಬ್ಯಾಡ್ ಥಿಂಗ್ಸ್. ರಾಹು ಈ ರೀತಿ ಆಲೋಚನೆ ಮಾಡುವಂತಹ ವ್ಯಕ್ತಿ, ಆಲೋಚನಾ ಶಕ್ತಿಯನ್ನ ಮಲ್ಟಿಪ್ಲೈ ಮಾಡೋನಾದ್ರೆ, ಕೇತು ಇದಾನಲ್ವಾ, ಕೇತುವಿನ ಪರ್ಸಾನಿಫಿಕೇಶನ್ ನೋಡಿ. ಕೇತುಗೆ ತಲೆನೇ ಇಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಗೆ ತಲೆ ಇಲ್ಲ ಅಂತಂದ್ರೆ ಇವನ್ ಬ್ರೈನ್ಲೆಸ್, ಯೂಸ್ಲೆಸ್. ನೋ. ನಿಮ್ಮ ಹತ್ರ ಯಾವಾಗ ಏನ್ ಇರಲ್ಲ, ಯು ವಿಲ್ ಡೆವಲಪ್ ಅ ಸ್ಕಿಲ್. ಅದನ್ನ ಹೆಂಗ್ ಫುಲ್ಫಿಲ್ ಮಾಡ್ಬೇಕು ಅನ್ನೋದು. ಇವಾಗ ಬಹಳಷ್ಟು ಜನ ಯಾರು ಪಾಪ ಹುಟ್ಟ ಕುರುಡರಿರ್ತಾರಲ್ವಾ, ಅವ್ರಿಗೆ ಪ್ರಪಂಚ ಅಂತಂದ್ರೆ ಏನು ಅನ್ನುವಂಥದ್ದು ಗೊತ್ತೇ ಇರಲ್ಲ. ಬಟ್ ಅವರ ಕಿವಿ ಹೆಂಗ್ ಕೆಲಸ ಮಾಡ್ತಾ ಇರುತ್ತೆ ಅಂತಂದ್ರೆ, ನೀವೆಷ್ಟೇ ದೂರದಲ್ಲಿರಿ, ಅವರಿಗೆ ಒಬ್ಬರು ನಡ್ಕೊಂಡು ಬರ್ತಾ ಇರೋದು ಬರೇ ಆ ಶಬ್ದದಿಂದ ಅದೇ ವ್ಯಕ್ತಿ ಅನ್ನೋದನ್ನ ಅವ್ರ ತಲೆಯಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ. ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರೋದು ಕಣ್ಣನ್ನ ಮುಚ್ಕೊಂಡಾಗ ಏನು ಕಾಣಿಸುತ್ತೆ, ದಟ್ ಈಸ್ ಕೇತು. ಅಂದ್ರೆ ಏನು? ಇಂಟ್ಯೂಷನ್ ಪವರ್. ಬಹಳಷ್ಟು ಜನರಿಗೆ ಈ ಇಂಟ್ಯೂಷನ್ ಪವರ್ ಅಂತಂದ್ರೆ ಏನೋ ಸೂಪರ್ ನ್ಯಾಚುರಲ್ ಪವರ್ ಅನ್ನುವಂತಹ ಭ್ರಮೆ ಇದೆ. ಬಟ್ ಈ ಇಂಟ್ಯೂಷನ್ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನನ್ನ ಪ್ರಕಾರ ಅದು ಬೇರೆ ಪ್ರಾಣಿಗಳಲ್ಲೂ ಇರುತ್ತೆ. ಇಂಟ್ಯೂಷನ್ ಪವರ್ ಅನ್ನೋ ನನ್ನ ಪ್ರಕಾರ ಪ್ರಾಣಿಗಳಲ್ಲೇ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ. ನಮಗೆ ಇವತ್ತಿನ ಕಾಲದಲ್ಲಿ ಅದನ್ನ ವೈಬ್ ಅಂತ ಕರಿತೀವಿ. ಒಂದ್ ಜಾಗದಲ್ಲಿ ನಿಂತ್ಕೊಂಡಾಗ ಅಥವಾ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿದಾಗ ದರ್ ಇಸ್ ಸಮಥಿಂಗ್ ವಿಚ್ ಐ ಡೋಂಟ್ ನೋ. ಅವ್ರು ಏನೇ ಮಾತಾಡ್ತಿರ್ಬೋದು, ಎಷ್ಟೇ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನಮ್ಗೇನೋ ಎನರ್ಜಿ ಫೀಲ್ ಆಗುತ್ತೆ. ಹೌದಾ? ಅದೇ ಇಂಟ್ಯೂಷನ್. ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುತ್ತೆ. ಅದನ್ನ ನಾವು ಎಷ್ಟು ಕೇಳಿಸ್ಕೋತೀವಿ, ಅದಕ್ಕೆಷ್ಟು ನಾವು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ ಅನ್ನೋದ್ರ ಮೇಲೆ ಆ ಇಂಟ್ಯೂಷನ್ ಪವರ್ ಅನ್ನೋದು ಬೆಳೀತಾ ಹೋಗುತ್ತೆ. ಈ ಕೆಲವೊಬ್ಬರಿಗೆ ದಿವ್ಯ ದೃಷ್ಟಿ ಅಂತ ಕರಿತೀವಲ್ವಾ,
ಅವ್ರಿಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಹೆಂಗ್ ಹೇಳ್ತಾರೆ ಅಂತಂದ್ರೆ, ಒಂದು ಆ ಭವಿಷ್ಯ ಅನ್ನೋದು ಭವಿಷ್ಯ ಶಾಸ್ತ್ರದಲ್ಲಿ ಆ ಪ್ಲೇಸ್ಮೆಂಟ್ ನೋಡಿದಾಗ ಹಿಂಗೆ ಅಂತಿರುತ್ತೆ. ಎಟ್ ದ ಸೇಮ್ ಟೈಮ್ ಈ ಭವಿಷ್ಯವಾಣಿ ಹೆಂಗಿರುತ್ತೆ ಅಂತಂದ್ರೆ ಇಟ್ಸ್ ಅ ಡೇಟಾ ಸೈನ್ಸ್. ಪ್ಯಾಟರ್ನ್ ಅನ್ನ ರೆಕಾರ್ಡ್ ಮಾಡಿ ಇಟ್ಟಿರ್ತಾರೆ. ಆ ಪ್ಯಾಟರ್ನ್ ಅನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಭವಿಷ್ಯ ಏನು ಅಂತ ಹೇಳ್ಬಹುದು. ದಿಸ್ ಈಸ್ ಅಗೇನ್ ಸೈಕಾಲಜಿ. ಅಂದ್ರೆ ಒಬ್ಬ ವ್ಯಕ್ತಿಯ ಹಿಸ್ಟ್ರಿಯನ್ನ ನೀವು ಕರೆಕ್ಟ್ ಆಗಿ ನೋಡಿ, ಅವರ ಪ್ರೆಸೆಂಟ್ ಅನ್ನ ನೋಡಿ, ಅವರ ಫ್ಯೂಚರ್ ಅನ್ನು ಈಸಿಯಾಗಿ ಹೇಳ್ಬಿಡ್ಬಹುದು. ಇದ್ರಲ್ಲಿ ಭವಿಷ್ಯ ಕೂಡ ಬರೋದಿಲ್ಲ. ಅಂದ್ರೆ ಪ್ಯಾಟರ್ನ್ ಈಸ್ ಎವ್ರಿಥಿಂಗ್. ಸೊ ಕೇತು ಯಾರಪ್ಪ ಅಂತಂದ್ರೆ, ನಮಗೆ ಸಾಮಾನ್ಯವಾಗಿ ಕಣ್ಣಿಗೆ ಅಥವಾ ನಮ್ಮ ಈ ಇಂಟೆಲಿಜೆನ್ಸ್ಗೆ ಏನ್ ಅರ್ಥ ಆಗಲ್ಲ ಅಥವಾ ಏನನ್ನ ನಾವು ಇಗ್ನೋರ್ ಮಾಡ್ಬಿಡ್ತೀವಿ ಅದನ್ನ ಹುಡುಕುವಂತಹ ಪರ್ಸಾನಿಫಿಕೇಶನ್ ಕೇತು. ಕೇತು ಎಟ್ ದ ಸೇಮ್ ಟೈಮ್ ಏನು ಅಂತಂದ್ರೆ, ಈ ಬಾಕಿ ಎಲ್ಲ ಗ್ರಹ ಏನಿರುತ್ತಲ್ವಾ, ಶುಕ್ರ ಗ್ರಹ, ಮಂಗಳ ಗ್ರಹ, ಇವರೆಲ್ಲರದ್ದು ಏನು ಅಂತಂದ್ರೆ ದೇ ಆರ್ ಅಟ್ಯಾಚ್ ಟು ದಿಸ್ ಮಟೀರಿಯಲ್ ವರ್ಲ್ಡ್. ಬಟ್ ಕೇತು ಇಸ್ ದ ಓನ್ಲಿ ಪರ್ಸನ್ ಟು ಸರ್ಟನ್ ಎಕ್ಸ್ಟೆಂಟ್, ಇವನ್ ಶನಿ ಕೂಡ. ಅವರಿಬ್ರು ಏನಪ್ಪಾ ಅಂತಂದ್ರೆ, ಅವರು ಇದೆಲ್ಲವೂ ನಶ್ವರ, ಧರ್ಮ ಅನ್ನೋದು ಮಾತ್ರ, ಪರಮಾತ್ಮ ಮಾತ್ರ ಸತ್ಯ ಅನ್ನುವಂಥದ್ ಕಡೆ ಕರ್ಕೊಂಡು ಹೋಗೋರು. ನಮಗ್ ಅನ್ಸ್ಬಹುದು ಈ ಕೇತು ಅಂತಂದ್ರೆ ಏನಪ್ಪಾ ಇವ್ನು ನಂಗೆ ಗಾಡಿ ಕೊಡ್ಸ್ಲಿಲ್ಲ, ದುಡ್ಡು ಕೊಡ್ಸ್ಲಿಲ್ಲ, ಸನ್ಯಾಸಿ ತರದಲ್ಲಿ ಇರೋ ರೀತಿಯಲ್ಲಿ ಬಹಳಷ್ಟು ಜನ ಹೇಳೋರಿದ್ದಾರೆ ಆಯ್ತಾ. ಕೇತು ಯಾರ್ದು ಸ್ಟ್ರಾಂಗ್ ಇರುತ್ತೆ, ಅವರು ಅಂದ್ರೆ ಲೌಕಿಕ ಜಗತ್ತಿನಿಂದ ವಿಮುಖ ಆಗಿರ್ತಾರೆ, ವಿಚ್ ಇಸ್ ವೆರಿ ಟ್ರೂ ಇನ್ ಮೆನಿ ಕೇಸಸ್. ಬಟ್ ಕೇತುವಿನ ಉದ್ದೇಶನೇ ಏನು ಅಂತಂದ್ರೆ, ಇವೆಲ್ಲ ಇವತ್ತು ನಾಳೆ ನಿನಗೆ ಡಿಸ್ಟ್ರಾಕ್ಟ್ ಮಾಡ್ಬೋದು, ನಾನು ಪರ್ಮನೆಂಟ್ ಸತ್ಯ ತೋರಿಸ್ತೀನಿ ಬಾ, ಮೋಕ್ಷ ತೋರಿಸ್ತೀನಿ ಬಾ. ದಾಟ್ ಈಸ್ ಕೇತು. ಸೊ ಕೇತು ಇಸ್ ದ ಪರ್ಸನ್ ಹೂ ಈಸ್ ನಾಟ್ ಇಂಡಲ್ಜ್ಡ್ ಇನ್ ಎನಿ ಆಫ್ ದೀಸ್ ಇಲ್ಯೂಷನ್ಸ್. ಅಗೇನ್ ಈ ರಾಹು ಅನ್ನುವಂತಹ ವ್ಯಕ್ತಿ ಪರ್ಸಾನಿಫಿಕೇಶನ್ ಏನಿರುತ್ತೆ, ಹೀ ಈಸ್ ಇನ್ ಅ ವರ್ಲ್ಡ್ ಆಫ್ ಇಲ್ಯೂಷನ್. ಏನೇನ್ ಆಲೋಚನೆ ಮಾಡ್ತೀನಿ, ಈ ಮಟೀರಿಯಲ್ ವರ್ಲ್ಡ್, ಮತ್ತೊಂದು ದುಡ್ಡು, ಮರ್ದೊಂದು, ಇದೆಲ್ಲ ಇದು ತಪ್ಪಲ್ಲ. ಇದನ್ನ ಅನುಭವಿಸಿದ್ರೇನೆ ನಿಮಗೆ ಅದ್ರದ್ದು ಟೇಸ್ಟ್ ನೋಡಾದ್ಮೇಲೆ ಇಷ್ಟೇನಾ ಇದು ಅಂತ ಅನಿಸೋದು. ಇಟ್ಸ್ ಗುಡ್. ಮಟೀರಿಯಲ್ ಸಕ್ಸಸ್ ಇಸ್ ಗುಡ್, ಇಟ್ಸ್ ನೆಸೆಸರಿ. ಅನುಭವಿಸ್ಬೇಕು. ಈ ಬಾಡಿ ಕೊಟ್ಟಿರೋದು, ಇದನ್ನೆಲ್ಲ ಕೊಟ್ಟಿರೋದು ದೇವರು ಎಕ್ಸ್ಪೀರಿಯನ್ಸ್ ಮಾಡು ಅಂತಾನೆ. ಎಟ್ ದ ಸೇಮ್ ಟೈಮ್ ಇದೆಲ್ಲದ್ರ ಹೊರತಾಗಿ ಒಂದು ಪರಮ ಸತ್ಯ ಇದೆ. ಆ ಪರಮ ಸತ್ಯವನ್ನ ನೋಡೋಕೆ ನಾನು ರೆಡಿ ಆಗ್ತೀನಿ ಅನ್ನೋದಕ್ಕೆ ಪ್ರಿಪೇರ್ ಮಾಡೋನು ಕೇತು. ಅಂಡ್ ಟು ಸರ್ಟನ್ ಎಕ್ಸ್ಟೆಂಟ್ ಶನಿ ಗ್ರಹ, ಹಾಗೂ ಅದನ್ನ ಸಪೋರ್ಟ್ ಮಾಡೋದು ಗುರು ಗ್ರಹ. ಲೆಟ್ ಮಿ ಟೆಲ್ ಯು, ನಾನು ಇದನ್ನ ನನ್ನ ಎಕ್ಸಾಂಪಲ್ ಅನ್ನ ತಗೊಂಡು ಹೇಳ್ತಾ ಇದ್ದೀನಿ. ಅಂದ್ರೆ ನಾನು ಇದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಅದನ್ನ ಸುಮ್ಮನೆ ನನ್ನ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡು ನೋಡೋದಾಗಿದೆ ಅಲ್ಲ, ಇಟ್ ಮೇಡ್ ಸೆನ್ಸ್ ಟು ಮಿ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು. ನನ್ನ ಬರ್ತ್ ಚಾರ್ಟ್ ಅಲ್ಲಿ ನನ್ನ ಅಧಿದೇವತೆ ಯಾರಾದ್ರೂ ಇದ್ದಾರೆ ಅಂತಂದ್ರೆ, ದ ಪ್ರಾಮಿನೆಂಟ್ ಲಾರ್ಡ್ ಹೂ ಇಸ್ ರೂಲಿಂಗ್ ದ ಚಾರ್ಟ್ ಈಸ್ ಶನಿ. ಸೊ ನೀವು ನನ್ನನ್ನು ಸುಮ್ಮನೆ ಪರ್ಸನಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕೂಡ ನನಗೆ ಅಂದ್ರೆ ಐ ಹ್ಯಾವ್ ಲೈಕ್ ಕ್ಲಾರಿಟಿ. ದಿಸ್ ಐ ಶುಡ್ ಡೂ, ದಿಸ್ ಐ ವಿಲ್ ನೆವರ್ ಡೂ. ಈ ತರದ ಕ್ಲಾರಿಟಿ, ಈ ತರ ಪ್ರಿನ್ಸಿಪಲ್ಸ್ ಅಂತ ಇರುತ್ತಲ್ವಾ, ಆ ಎಥಿಕ್ಸ್ ಅನ್ನುವಂಥದ್ದು ಏನಿರುತ್ತಲ್ಲ, ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ ಪರ್ಸೋನಿಫಿಕೇಶನ್ ಆಫ್ ಸ್ಯಾಟರ್ನ್. ಸೊ ಶನಿ ಏನು ಅಂತಂದ್ರೆ ಅವನನ್ನ ನ್ಯಾಯಾಧೀಶ ಅಂತ ಕರಿತೀವಿ. ಅಂಡ್ ದ ಪೀಪಲ್ ರೂಲ್ಡ್ ಬೈ ಹಿಮ್ ಆರ್ ದ ಚಾರ್ಟ್ ರೂಲ್ಡ್ ಬೈ ಹಿಮ್. ಯಾವಾಗ ಆ ವ್ಯಕ್ತಿ ಹಾಗೂ ಆ ಚಾರ್ಟ್ ನಲ್ಲಿ ಇರುವಂತಹ ಅಧಿದೇವತೆಯ ಪರ್ಸನಾಲಿಟಿಯಲ್ಲಿ ಡಿಫ್ರೆನ್ಸಸ್ ಇರಲ್ಲ, ದೇ ಆರ್ ಕೂಲ್ ಟು ಈಚ್ ಅದರ್. ಅಂದ್ರೆ ನನಗೆ ನನ್ನ ಯಾವುದೇ ದೆಸೆ ಇದ್ರೂ ಕೂಡ ಶನಿಗೆ ರಿಲೇಟೆಡ್ ಆಗಿ ಐ ಆಮ್ ನಾಟ್ ದ್ಯಾಟ್ ಅಫೆಕ್ಟೆಡ್ ಬೈ ಹಿಮ್, ಬಿಕಾಸ್ ನನ್ನ ಪರ್ಸನಾಲಿಟಿ ಅವನ ಪರ್ಸನಾಲಿಟಿಗೆ ಸಿಮಿಲರ್ ಆಗಿರುತ್ತೆ. ಹಾಗಾಗಿ ವಿ ಆರ್ ಸಪೋರ್ಟಿಂಗ್ ಈಚ್ ಅದರ್. ಯಾವಾಗ ಕಾನ್ಫ್ಲಿಕ್ಟ್ ಬರುತ್ತೆ ಅಂತಂದ್ರೆ, ಇವಾಗ ಸಪೋಸ್ ನಾನು ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದ್ರು ಪರವಾಗಿಲ್ಲ, ವಾಟ್ ಈಸ್ ದ ಶಾರ್ಟ್ ಕಟ್? ಶನಿ ಶಾರ್ಟ್ ಕಟ್ ಯಾವತ್ತೂ ಇಷ್ಟಪಡಲ್ಲ. ಈಸ್ ಲೈಕ್ ಕಷ್ಟಪಡು, ಬೆವರು ಹರಿಸು, ನಿನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿರುತ್ತೆ, ನಿನ್ನ ಎಥಿಕ್ಸ್ ಏನಿರುತ್ತೆ, ಧರ್ಮ ಏನನ್ನ ಹೇಳುತ್ತೆ, ಯು ಹ್ಯಾವ್ ಟು ಸ್ಟಿಕ್ ಟು ದ್ಯಾಟ್. ಇಲ್ಲ ಅಂತ ರಾಪ್ ಕೊಡ್ತೀನಿ. ದಿಸ್ ಈಸ್ ಶನಿ. ಯಾರಿಗೆಲ್ಲ ಶನಿ ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಇದೆ, ನಿಮ್ಗೆ ಶನಿ ಅಂತಂದ್ರೆ ಅವನನ್ನ ಪಾಪ ಯಾಕೆ ಹಂಗ್ ಮಾಡಿಟ್ಟಿದಾರೋ ಗೊತ್ತಿಲ್ಲ. ನಾನು ಆಲ್ರೆಡಿ ಒಂದು ಶನಿ ರಿಲೇಟೆಡ್ ಆಗಿ ಒಂದಲ್ಲ 2-3 ಮಾಡಿದೀನಿ ಆಯ್ತಾ. ದಯವಿಟ್ಟು ನೋಡಿ, ಅದರ ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನ ಕೊಡ್ತೀನಿ. ಶನಿ ಇಸ್ ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಪ್ಲಾನೆಟ್ ಇನ್ ದ ಹೋಲ್ ವರ್ಲ್ಡ್. ನಂಗೆ ಪಾಪ ಅನ್ಸುತ್ತೆ ಸೀರಿಯಸ್ಲಿ ಆಯ್ತಾ. ಸೊ ಹಂಗಿರುವಾಗ ಶನಿ ಈಸ್ ದ ಗಾಡ್ ಆಫ್ ಜಸ್ಟಿಸ್. ನೀವು ಅವನ ರೀತಿಯಲ್ಲಿ ಇದ್ರಿ ಅಂತಂದ್ರೆ ಹಿ ಈಸ್ ಅ ಮಾಸ್ಟರ್, ಹಿ ಈಸ್ ಅ ಪ್ರಿನ್ಸಿಪಲ್, ಸ್ಟ್ರಿಕ್ಟ್ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ದು ಉದ್ದೇಶ ಏನು? ನೀವು ಜೀವನದಲ್ಲಿ ಡಿಸಿಪ್ಲಿನ್ ಆಗಿ ಚೆನ್ನಾಗಿರ್ಬೇಕು, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು. ದ್ಯಾಟ್ ಈಸ್ ದ ಇಂಟೆನ್ಷನ್ ಅಲ್ಲ. ಅದನ್ನ ಬಿಟ್ಟು ನೀವು ಆವಾರ ಗರ್ದಿ ಮಾಡ್ತೀನ ಅಂತಂದ್ರೆ, ಹಿ ನೋಸ್ ಹೌ ಟು ಮೇಕ್ ಯು ಟು ಸ್ಟ್ಯಾಂಡ್ ಇನ್ ದ ಕ್ಯೂ. ದ್ಯಾಟ್ ಈಸ್ ಶನಿ ಫಾರ್ ಯು.
At the same time, I am also governed by Rahu. ಸೊ ಬಹಳಷ್ಟು ಜನ ನನ್ಗೆ ಹೇಳ್ತಾರೆ, ಏನೇ ತಲೆ ನಿಂದು, ಹೆಂಗ್ ಆಲೋಚನೆ ಮಾಡ್ತೀಯ ಇದನ್ನ? ನಿಮ್ಮಲ್ಲೂ ಬಹಳಷ್ಟು ಜನ ಹೇಳ್ತೀರಾ, ಔಟ್ ಆಫ್ ದ ಬಾಕ್ಸ್ ಆಗಿ ಆಲೋಚನೆ ಮಾಡ್ತೀರಾ, ಹೆಂಗ್ ಇದೆಲ್ಲದನ್ನ ನೀವು ಮಾತಾಡ್ತೀರಾ, ಹೆಂಗೆ ಅಂತ ಹೇಳ್ತೀರಲ್ಲ. ದಿಸ್ ಇಸ್ ಆಲ್ಸೋ ಬಿಕಾಸ್ ಆಫ್ ರಾಹು. ಬಿಕಾಸ್ ನನ್ನ ಮೂಲಾಂಕ ಅನ್ನುವಂಥದ್ದು ಏನಿದೆ, ಐ ಆಮ್ 31st born. 31st adds up to 4. ಸೊ ನನ್ನ ಆಲೋಚನೆ ಇರೋದು ಒರಿಜಿನಲ್ ಆಗಿರುತ್ತೆ, ಅಥವಾ ನನ್ನ ಪ್ರೆಸೆಂಟೇಷನ್ ಅನ್ನೋದು ಇದೆಲ್ಲವೂ ಕೂಡ ಏನಕ್ಕೆ ಯುನೀಕ್ ಅಂತ ನಿಮ್ಗೆ ಅನ್ಸುತ್ತೆ ಅಂತಂದ್ರೆ ಆಲ್ಸೋ ಬಿಕಾಸ್ ಆಫ್ ದಿಸ್. ನಾನು ಆಗ್ಲೇ ಹೇಳಿದೆ, ಅದನ್ನ ಹೆಂಗ್ ಮಲ್ಟಿಪ್ಲೈ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ಅಥವಾ ನಮ್ಮ ಡೌನ್ಫಾಲ್ ಅನ್ನೋದು ಡಿಸೈಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಫುಲ್ ಬ್ರೈನ್ ಇದ್ದು ನೀವೊಂದು ಕ್ರಿಮಿನಲ್ ಕೂಡ ಆಗಬಹುದು. ಅದೇ ಫುಲ್ ಬ್ರೈನ್ ಅನ್ನ ಇಟ್ಕೊಂಡು ಆ ಕ್ರಿಮಿನಲ್ ಅನ್ನ ಹಿಡಿಯುವಂತಹ ಖಡಕ್ ಪೊಲೀಸ್ ಆಫೀಸರ್ ಆಗಬಹುದು, ಅಥವಾ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಆಗಿರಬಹುದು. ನಿಮ್ಮ ಥಾಟ್ಸ್, ನಿಮ್ಮ ಇಂಟೆನ್ಷನ್ ಅನ್ನೋದು ನೀವು ಏನ್ ಆಗ್ತೀರಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಅಂಡ್ ದಿಸ್ ಇಸ್ ಯುವರ್ ಇಂಡಿವಿಜುವಲ್ ಪವರ್, ಫ್ರೀ ವಿಲ್ ಅಂತ ಕರಿತೀನಿ ನಾನು. ಎಟ್ ದ ಸೇಮ್ ಟೈಮ್ ಬಹಳಷ್ಟು ಜನರಿಗೆ ನಾನು ತುಂಬಾ ಸ್ಪಿರಿಚುವಲ್, ಇಷ್ಟು ಚಿಕ್ಕ ಏಜ್ಗೆ ಯಾಕೆ ಇಷ್ಟೆಲ್ಲ ಅಂದ್ರೆ ಸೀರಿಯಸ್ ಆಗಿ ಇದು ಮಾಡ್ತಾರೆ. ಐ ಆಮ್ ಆಲ್ಸೋ ಗವರ್ನ್ಡ್ ಬೈ, ಅಂದ್ರೆ ನನ್ನ ಚಾರ್ಟ್ ಅಲ್ಲಿ ಕೇತು ಇಸ್ ವೆರಿ ಸ್ಟ್ರಾಂಗ್. ನನಗೆ ಐ ಆಮ್ ವೆರಿ ಮಚ್ ಇಂಟು, ಅಂದ್ರೆ ನನಗೆ ಈ ದುಡ್ಡು ಮಾಡಬೇಕು, ಇದು ಮಾಡಬೇಕು, ಬಟ್ ನಂಗೆ ಯಾವತ್ತೂ ಕೂಡ ಆ ದುಡ್ಡನ್ನ ಶೋಕಿ ಮಾಡಬೇಕು ಅನ್ನೋ ಫೀಲಿಂಗ್ ಇಲ್ಲ. ನನ್ನ ತಲೆಯಲ್ಲಿ ದುಡ್ಡು ಮಾಡಬೇಕು ಅಂತಂದ್ರೆ ಏನು ಗೊತ್ತಾ, ನನ್ನ ಹತ್ರ ಇವಾಗ ಏನಿದೆ, ನನ್ನ ಲೈಫನ್ನ ನಾನು ಸೊಫೆಸ್ಟಿಕೇಟೆಡ್ ಆಗಿ ನೋಡ್ಕೋಬಹುದು. ಬಟ್ ಒಂದ್ ಟೈಮ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಯಾವಾಗ ದುಡ್ಡು ಬರುತ್ತೆ, ಮೇ ಬಿ ಆವಾಗ ನಂಗೆ ಕೆಲವೊಂದಷ್ಟು ಫ್ರೀಡಮ್ ಸಿಗುತ್ತೆ. ನಾನು ಬೇರೆಯವರಿಗೂ ಹೆಲ್ಪ್ ಮಾಡಬಹುದು, ನಾಟ್ ಇನ್ ಟರ್ಮ್ಸ್ ಆಫ್ ಏನೋ ಪುಣ್ಯ ಗಳಿಸ್ಕೊಂಡ್ ಬಿಡ್ಬೇಕು, ಅಥವಾ ವಾವ್ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಅಂತಂದ್ರೆ ಐ ಆಮ್ ಸಂಬಡಿ ಹೂ ಇಸ್ ಗ್ರೇಟ್. ನೋ, ಬಟ್ ಐ ಆಮ್ ಹಿಯರ್ ಫಾರ್ ಸಮ್ ಪರ್ಪಸ್. ನನ್ನ ಮೂಲಕ ಯಾರಿಗೋ ಒಂದ್ 4 ಜನರಿಗೆ ಆ ಹೈಯೆಸ್ಟ್ ಎನರ್ಜಿ ಏನೋ ಒಂದು ಕೆಲಸವನ್ನ ಮಾಡಿಸುತ್ತೆ ಅಂತಂದ್ರೆ, ಲೆಟ್ ಮೀ ಬಿ ದಟ್ ಮೀಡಿಯಂ. ಐ ವಾಂಟ್ ಟು ಬಿ ದಟ್ ಮೀಡಿಯಂ. ಆ ಕಾರಣಕ್ಕೋಸ್ಕರ ದುಡ್ಡು ಇರಬಹುದು ಅಥವಾ ಪವರ್ ಇರಬಹುದು, ದಟ್ ಈಸ್ ದ ಇಂಟೆನ್ಷನ್. ನನ್ಗೆ ಅದರಿಂದ ನನಗೇನೋ ದೊಡ್ಡದಾಗಿ ಮಾಡ್ಕೊಂಡ್ಬಿಡ್ತೀನಿ, ಇರೋದೇ 4 ಸೈಟ್ ಇನ್ನು 10 ಸೈಟ್ ಮಾಡ್ಕೊಂಡ್ಬಿಡೋದು, ಇರೋ 4 ಗಾಡಿಯನ್ನ 10 ಗಾಡಿ, ಈ ಮಲ್ಟಿಪ್ಲಿಕೇಶನ್ ಇದೆ ಅಲ್ವಾ, ಮಲ್ಟಿಪ್ಲಿಕೇಶನ್ ಆಫ್ ಮಟೀರಿಯಲ್ ವರ್ಲ್ಡ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮಟೀರಿಯಲ್ ಸಕ್ಸಸ್ ಟೂ. ಎಟ್ ದ ಸೇಮ್ ಟೈಮ್ ಅದಷ್ಟೇ ಅಲ್ಲ, ಅದನ್ನ ಹೊರತಾಗಿರುವಂತಹ ಒಂದು ಪರಮ ಸತ್ಯ ಇದೆ. ಇದೆಲ್ಲವೂ ಕೂಡ ನಶ್ವರ. ಈ ಜೀವನದಲ್ಲಿ ಅನುಭವಿಸಿ ನಾನು ಹೋಗ್ಬಿಡ್ತೀನಿ, ಬಟ್ ಮುಂದೆ ವಾಪಸ್ ಬಂದಾಗ ಆ ಆತ್ಮಕ್ಕೆ ಒಂದು ಸಂಸ್ಕಾರ ಇರ್ಬೇಕಲ್ವಾ. ಇಲ್ಲಿ ಬೆಂಕಿ ಹೊತ್ಕೊಂಡಿರೋದು ಒಂದು ಜ್ವಾಲೆ ಆಗಿರುವಾಗ ಅದನ್ನ ದೊಡ್ಡ ಧಗಧಗ ಹರಿಸೋ ತರದಲ್ಲಿ ಏನಾದ್ರೂ ಮಾಡ್ಬೇಕು ಅಂತಂದ್ರೆ, ಕೇತು ಇಸ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಹೆಲ್ಪ್ ಮೀ. ಅವನೇನು ಇದೆಲ್ಲದರ ಬಲೆಯಿಂದ ಬಿಡಿಸ್ತಾನೆ, ಇದೆಲ್ಲದ್ರಿಂದ ಮುಕ್ತಗೊಳಿಸ್ತಾನೆ, ಇದೆಲ್ಲದ್ರಿಂದ ಇದು ಅನುಭವಿಸು, ಬಟ್ ಇದು ಯಾವ್ದಕ್ಕೂ ಅಟ್ಯಾಚ್ ಆಗ್ಬೇಡ, ಡಿಟ್ಯಾಚ್ ಆಗು. ದಿಸ್ ಇಸ್ ಕೇತು, ಅಂಡ್ ದಟ್ ಈಸ್ ದ ಅಲ್ಟಿಮೇಟ್ ಪೀಸ್. ನಿಮ್ಗೆಲ್ಲದು ನಿಮ್ದು ಅಂತ ಗೊತ್ತಿದೆ, ಬಟ್ ಅದಿಲ್ದೋದ್ರು ಯು ಆರ್ ಓಕೆ. ಇಟ್ಸ್ ನಾಟ್ ದ್ಯಾಟ್ ಯು ಶುಡ್ ನಾಟ್ ಓನ್ ಎನಿಥಿಂಗ್, ಯು ಶುಡ್ ಓನ್, ಬಟ್ ದಟ್ ಆಬ್ಜೆಕ್ಟ್ ಆರ್ ದಟ್ ಪರ್ಸನ್ ಶುಡಂಟ್ ಓನ್ ಯು. ಅದು ಅಥವಾ ಅವರು ಇಲ್ಲದೆ ಇದ್ರೂ ಕೂಡ ಯುವರ್ ಓಕೆ. ನೋವಾಗೋದು, ಇದಾಗೋದು, ಮತ್ತೊಂದಾಗೋದು, ಮರೆದು, ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಅದೆಲ್ಲ ಇರಬೇಕು, ಅದಿದ್ರೇನೆ ಜೀವನ ಅಂತ ಕರೆಯೋದು. ಬಟ್ ಅದನ್ನ ಮೀರಿರುವಂತ ಒಂದು ಸ್ಟೇಟ್ ಆಫ್ ಮೈಂಡ್ ಇರತ್ತೆ, ದಟ್ ಈಸ್ ಕೇತು. ಆ ಕಾರಣದಿಂದ ಕೇತು ಅನ್ನೋದನ್ನ, ರಾಹು ಅನ್ನೋದನ್ನ, ಅಥವಾ ಬೇರೆ ಯಾವುದೇ ಈ ಗ್ರಹ ಅಂತ ಏನ್ ಕರಿತೀವಿ, ಅವರೆಲ್ಲರ ಬಗ್ಗೆ ತಿಳ್ಕೊಂಡು ವಾಟ್ ಈಸ್ ದ ಮೆಸೇಜ್ ದೇ ಆರ್ ಟ್ರೈಂಗ್ ಟು ಕಮ್ಯುನಿಕೇಟ್. ಹೀಗಾಗಿ ಬಹಳಷ್ಟು ಜನರಿಗೆ ಅನ್ಸ್ಬೋದು, ಓ ಇವ್ರ ಜಾತಕದಲ್ಲಿ ಇರೋದಕ್ಕೆ ಇವರಿಗೆಲ್ಲ ಇದು ಸಿಕ್ಕಿರೋದು, ಅಥವಾ ಇದು ಸಿಗದೆ ಇರೋದು. ನೋ, ಇಟ್ಸ್ ಜಸ್ಟ್ ದಟ್ ಒಂದು ಬ್ಯಾಲೆನ್ಸ್ ಶೀಟ್ ಇಂದ ನಾನು ಶುರು ಮಾಡಿ ಟ್ರಾನ್ಸಾಕ್ಷನ್ ಏನ್ ಮಾಡ್ತೀನಲ್ವಾ, ಅದು ನನ್ನ ಕ್ರೆಡಿಟ್ಗೆ ಹೋಗ್ಬೇಕು. ನಿಮ್ದು ರಾಹು ಎಷ್ಟೇ ಸ್ಟ್ರಾಂಗ್ ಆಗಿರ್ಲಿ, ಕೇತು ಎಷ್ಟೇ ಸ್ಟ್ರಾಂಗ್ ಇರ್ಲಿ, ಶನಿ ಎಷ್ಟೇ ಸ್ಟ್ರಾಂಗ್ ಇರ್ಲಿ, ಶುಕ್ರ ಎಷ್ಟೇ ಸ್ಟ್ರಾಂಗ್ ಇರ್ಲಿ, ಅಲ್ಟಿಮೇಟ್ಲಿ ಯುವರ್ ಕರ್ಮ ಈಸ್ ಗೋಯಿಂಗ್ ಟು ಮೇಕ್ ಆಲ್ ದ ಡಿಫ್ರೆನ್ಸ್. ನಾನು ಅದಕ್ಕೆ ಹೇಳೋದು, ಕರ್ಮ ಅನ್ನೋದಕ್ಕೆ ನೀವು ಭಯ ಬೀಳ್ಬೇಕು. ಎಟ್ ದ ಸೇಮ್ ಟೈಮ್ ನಾನು ಕರ್ಮ ಎಷ್ಟು ಮೊದಲು ಬಿಲೀವ್ ಮಾಡ್ತಿರ್ಲಿಲ್ಲ ಅಂತಲ್ಲ. ಅಂಡ್ ಐ ಆಮ್ ವೆರಿ ಕಾನ್ಶಿಯಸ್ ಆಫ್ ಕರ್ಮ. ನಾನು ಮಾಡುವ ಪ್ರತಿ ಕಾಂಟೆಂಟ್ ಅನ್ನ ನನ್ನ ಕರ್ಮ ಅಂತ ಅನ್ಕೊಂಡು ಮಾಡ್ತೀನಿ. ಯಾಕೆಂತಂದ್ರೆ ಅದೇ ಡಿಸೈಡ್ ಮಾಡೋದು, ಅದೇ ನಿಮ್ಮ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಓಪನ್ ಮಾಡೋದು. ಮುಂದಿನ ಜನ್ಮ ಅಂತ ಇರುತ್ತಲ್ವಾ. ಅಂಡ್ ಐ ಬಿಲೀವ್ ಇನ್ ಜನ್ಮಾಸ್. ಹಳೆ ಜನ್ಮ ಯಾರಿಲ್ಲ ಅಂತ ನಂಬಲ್ಲ ಅಂತ ಹೇಳ್ತೀರಾ, ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಅ ರಿಯಲ್ ಸ್ಟೋರಿ ಆನ್ ದ್ಯಾಟ್ ರಿಯಲ್ ಸ್ಟೋರಿ. ಅದನ್ನ ಕೂಡ ನೋಡಿ. ಸೊ ಹಿಂಗಿರುವಾಗ ನಮ್ಮ ಈ ಚಿತ್ರಗುಪ್ತನ ಹತ್ರ ರೆಕಾರ್ಡ್ ಇರುತ್ತೆ ಅಂತ ಹೇಳೋದು ಏನು, ಅದೊಂದು ಪರ್ಸಾನಿಫಿಕೇಶನ್ ಅಷ್ಟೇ. ಬಟ್ ದ ಕರ್ಮ
ಯು ಕೆನಾಟ್ ಎಸ್ಕೇಪ್. ಕರ್ಮದ ಮೇಲೆ ಕೂಡ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಯಾಕೆಂತಂದ್ರೆ ಕರ್ಮ, ಡೆಸ್ಟಿನಿ, ಹಣೆ ಬರಹ ಅನ್ನೋದು ಕೆಲವು ಜನರಿಗೆ ಕಾನ್ಫ್ಲಿಕ್ಟ್ ಇರುತ್ತೆ, ಬಟ್ ದೇ ಆರ್ ನಾಟ್ ಕಾನ್ಫ್ಲಿಕ್ಟಿಂಗ್ ಸಬ್ಜೆಕ್ಟ್ಸ್, ದೇ ಆರ್ ವೆರಿ ರಿಲೆವೆಂಟ್. ಸೊ ಇದು ರಿಲೇಟೆಡ್ ಆಗಿ ಆವಾಗ ಮಾತನಾಡುವಂಥದ್ದು. ಹಾಗೆ ನನಗೆ ಈ ಕಾರ್ಮಿಕ್ ಬಾಂಡ್ ಅನ್ನೋದೇನಿರುತ್ತೆ ಅಲ್ವಾ, ಅದ್ರ ರಿಲೇಟೆಡ್ ಆಗಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ಬೇಕಂತ ಇದೆ. ಆದಷ್ಟು ಬೇಗ ಮಾಡ್ತೀನಿ. ಜೊತೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ವೈ ಐ ಡೂ ಬಿಲೀವ್ ಇನ್ ಕರ್ಮ ಅಂತಂದ್ರೆ, ನಾನಾಯ್ತಾ ಅಂದ್ರೆ ಯಾವಾಗ ಇದ್ರೆಲ್ಲದ್ರ ಬಗ್ಗೆ ಒಂದು ಕಾನ್ಶಿಯಸ್ನೆಸ್ ಅಂತ ಕ್ರಿಯೇಟ್ ಆಗತ್ತೆ ನಿಮ್ಗೆ. ಯು ಸ್ಟಾರ್ಟ್ ಅಬ್ಸರ್ವಿಂಗ್ ಯುವರ್ ಲೈಫ್ ಪ್ಯಾಟರ್ನ್ಸ್. ಅದನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ನಾನು ನೋಡಿರೋದಾಯ್ತಾ, ನಾನೇನಾದ್ರೂ ಗೊತ್ತಿದ್ದು ಗೊತ್ತಿಲ್ಲದ್ದೇನು ಮಾಡ್ದೆ ಅಂತಂದ್ರೆ, ಏನಾದ್ರೂ ಯಾರ್ದೋ ಮನ್ಸಿಗೆ ನೋವು ಮಾಡ್ದೆ ಅಥವಾ ಯಾರಿಗೋ ಇಂಟೆನ್ಷನಲಿ ಇಲ್ಲದೇ ಇರಬಹುದು, ಬಟ್ ಸಮಟೈಮ್ಸ್ ಇಟ್ ಬಿಕಮ್ಸ್ ಲೈಕ್ ದ್ಯಾಟ್. ಯು ಶುಡಂಟ್ ರಿಗ್ರೆಟ್, ಬಟ್ ನಿಮ್ ಇಂಟೆನ್ಷನ್ ಅದಾಗಿರಲ್ಲ. ಸಮಟೈಮ್ಸ್ ಏನಾಗಿದೆ ಅಂತಂದ್ರೆ ನನಗೆ ಇನ್ಸ್ಟೆಂಟ್ ಕರ್ಮ ಸರ್ವಾಗಿದೆ. ಹಂಗೆ ನನಗೆ ಯಾರ್ಯಾರು ಹರ್ಟ್ ಮಾಡಿದ್ದಾರೆ ಅಥವಾ ಇಫ್ ಸಂಬಡಿ ಟ್ರೈ ಟು ಡೂ ಸಮ್ ಬ್ಯಾಡ್ ಥಿಂಗ್ಸ್ ಆರ್ ಫೌಲ್ ಗೇಮ್ ಆಡಕ್ ಟ್ರೈ ಮಾಡಿದ್ರು ಕೂಡ ಇನ್ಸ್ಟೆಂಟ್ ಕರ್ಮ ಸರ್ವಾಗಿದೆ. ಅಂಡ್ ಅದು ಹೆಂಗೋ ಗೊತ್ತಿಲ್ಲ, ನಂಗೆ ಅದು ಗೊತ್ತಾಗುತ್ತೆ. ನಂಗೆ ಅವ್ರ ಮೇಲೆ ಏನೂ ಗ್ರಡ್ಜ್ ಇರಲ್ಲ, ಏನೂ ಇರಲ್ಲ, ಬಟ್ ನಾನು ಅನ್ಕೊಂಡಿರ್ತೀನಿ ಯಾರು ನೋಡ್ಕೋಬೇಕೋ ಅವ್ರು ನೋಡ್ಕೋತಾನೆ ನಿಮ್ಮನ್ನ ಅಂತ ಅನ್ಕೊಂಡಿರ್ತೀನಿ. ಬಟ್ ಅವ್ರಿಗೆ ಹೆಂಗ್ ಕೊಟ್ಟಿರ್ತಾನೆ ದೇವ್ರು ಅಂತಂದ್ರೆ, ಕಪಾಳಕ್ಕಲ್ಲ ಹಾಕಿ ಮುಡಿಸಿ ಮಜ್ಜಿ ಮುದ್ದೆ ಮಾಡ್ಬಿಟ್ಟಿರ್ತಾನೆ. ನೋಡಿದ್ರೆ ದೇವ್ರೆ ಇಷ್ಟೆಲ್ಲ ಯಾಕೆ ಕಷ್ಟ ಕೊಟ್ಟೆ ಅವು ಅಂತಂದ್ರೆ, ಅಲ್ಟಿಮೇಟ್ಲಿ ದಟ್ಸ್ ಆಲ್ಸೋ ಪಾರ್ಟ್ ಆಫ್ ಮೀ ಅಲ್ಲ. ನಾವೆಲ್ಲ ಒಂದೇ ದೇವರ ಅಂಶ ಅಂತಂದ್ಮೇಲೆ ಅಲ್ಲೂ ಒಂದು ಅಂಶ ಇರೋದು. ಯಾರು ನಮ್ಗೆ ಕೆಟ್ಟದ್ ಮಾಡ್ತಾರೆ ಅಥವಾ ಆಲೋಚನೆ ಮಾಡ್ತಾರೆ, ದೇ ಆರ್ ಆಲ್ಸೋ ಅ ಪಾರ್ಟ್ ಆಫ್ ಅವರ್ ಅಂಶ ಅಂತ ಇರ್ಬೇಕಿದ್ರೆ ಕೆಲವು ಸತಿ ಅನ್ಸುತ್ತೆ. ಅದನ್ನೇ ಎಂಪತಿ ಅಂತ ಕರೆಯೋದಲ್ಲ. ಅವಾಗ ಅನ್ಸುತ್ತೆ ಇಷ್ಟು ಬೇಗನಾ, 1 ವರ್ಷ 2 ವರ್ಷ ಅಂತ ಅನ್ಕೊಂಡಿದ್ದೆ, 4-5 ತಿಂಗಳಲ್ಲಿ ರಪ್ 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 ಅಂತ ಕೊಟ್ಟಿರ್ತಾನೆ ದೇವ್ರು ಅಂತಂದ್ರೆ, ಇದು ದಿಸ್ ಇನ್ಸ್ಟೆಂಟ್ ಕರ್ಮ ಇಸ್ ರಿಯಲ್ ಅಂಡ್ ಐ highly believe in instant karmas. Again, ಅದು ಅವರ ಮ್ಯಾನಿಫೆಸ್ಟೇಷನ್ ಪವರ ಅಥವಾ ಅವರ ಕಾರ್ಮಿಕ್ ಬಾಂಡ್ ಅನ್ನುವಂಥದ್ದು ಅಷ್ಟು ಸ್ಟ್ರಾಂಗ್ ಆಗಿರುತ್ತಾ, ಅಥವಾ ಆ ವ್ಯಕ್ತಿಯ ಇಂಟೆನ್ಷನ್ ಎಷ್ಟು ಜನರ ಮೇಲೆ ಆ ರೀತಿ ಕೆಟ್ಟದಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯೂನಿವರ್ಸ್ ಅವ್ರಿಗೆ ವಾಪಸ್ ಕೊಡೋದಿರತ್ತಾ, ಏನ್ ನಾವು ಹಾಕ್ತೀವಿ ಅದೇ ವಾಪಸ್ ಬರುತ್ತೆ ಅಂತ ಹೇಳ್ತೀವಲ್ವಾ. ಇದೆಲ್ಲದನ್ನ ನಾವು ಬೇರೆ ಬೇರೆ ಆಂಗಲ್ ಕುತ್ಕೊಂಡು ಆಲೋಚನೆ ಮಾಡಿದ್ವಿ ಅಂತಂದ್ರೆ ಇಟ್ ಆಲ್ ಮೇಕ್ ಸೆನ್ಸ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಅನ್ನೋದು ತಿಳಿಯುತ್ತೆ. ಸೊ ರಾಹು ಕೇತು ಅನ್ನುವಂತಹ ಸ್ಟೋರಿ ಏನಿದೆ ಅಥವಾ ಪರ್ಸಾನಿಫಿಕೇಶನ್ ಅನ್ನುವಂಥದ್ದು ಏನಿದೆ, ಇಟ್ಸ್ ನಾಟ್ ಓನ್ಲಿ ಆಸ್ಟ್ರಾಲಜಿ, ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಅ ಸ್ಟೋರಿ, it has lot of things to do with our practical life. ನಾನು ಏನ್ ಆಲೋಚನೆ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ಬಿಟ್ವಿ ಅಂತಂದ್ರೆ ನಾವು ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಟ್ರೋಲ್ ತಗೊಳ್ಬಹುದು. ಹಾಗೆ ಓಕೆ, ಈ ಆಲೋಚನಾ ಶಕ್ತಿ ಅನ್ನೋದು ಈ ವಿಷಯದಲ್ಲಿ ಪವರ್ಫುಲ್ ಇಲ್ಲ ಅಂತ ಗೊತ್ತಾದ್ರೆ ದೆನ್ ಯು ನೋ ವಾಟ್ ಟು ಡೂ. ಬಹಳಷ್ಟು ಜನರಿಗೆ ಪ್ರಾಬ್ಲಮ್ ಏನು ಗೊತ್ತಾ, ಮೋಟಿವೇಶನ್ ಭಯಂಕರ ಇರುತ್ತೆ ಲೈಫಲ್ಲಿ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಬಟ್ ಏನ್ ಮಾಡ್ಬೇಕು, ವಾಟ್ ಈಸ್ ಮೈ ಪ್ಯಾಷನ್ ಅದು ಗೊತ್ತೇ ಇರಲ್ಲ. ಈ ಮೋಟಿವೇಶನ್ ಇವ್ರನ್ನೆಲ್ಲ ಕೇಳ್ತಾರೆ, ಇವತ್ತು ಹೋಗಿ ಈ ಸ್ಪೀಚ್ ಮುಗಿದಾದ್ಮೇಲೆ ಏನೇನ್ ಮಾಡ್ತೀನಿ ನೋಡು ಅನ್ನೋ ಮೋಟಿವೇಶನ್ ಇರುತ್ತೆ. ಬಟ್ ವೇರ್ ಟು ಚಾನಲೈಸ್ ಈಸ್ ಇಂಡಿವಿಜುವಲ್. ಅದನ್ನೇ ಡಿಸಿಪ್ಲಿನ್ ಅನ್ನೋದು, ಅದನ್ನೇ ಕನ್ಸಿಸ್ಟೆನ್ಸಿ ಅಂತ ಅನ್ನೋದು, ಅದನ್ನೇ ಜೀವನ ಅಂತ ಹೇಳೋದು. ಜೀವನ ಒಂದು ಟಾರ್ಗೆಟ್ ಅಲ್ಲ, ಇಟ್ಸ್ ಅ ಜರ್ನಿ. ನೀವು 2 ವರ್ಷದ ಹಿಂದೆ ಏನು ವ್ಯಕ್ತಿ ಆಗಿದ್ರಿ ಅದರ ಅಪ್ಡೇಟ್ ಆಗ್ತಾ ಹೋಗ್ಬೇಕು, ಅಂದ್ರೆ ಅದರ ಬೆಟರ್ ವರ್ಷನ್ ಆಗಕ್ಕೆ ಟ್ರೈ ಮಾಡ್ಬೇಕೇ ವಿನಃ ಎಟ್ ದ ಸೇಮ್ ಟೈಮ್ 2 ವರ್ಷದ ಹಿಂದೆ ನಾನು ಹಂಗಿದ್ದೆ ಗುರು, ನಾನು ಒಂದು ವ್ಯಕ್ತಿನ ಅಂತ ಈ ರಿಗ್ರೆಟ್ ಇರಬಾರ್ದು. ರಿಗ್ರೆಟ್ ಯಾವಾಗ ಇರಬಾರ್ದು ಅಂತಂದ್ರೆ, ಅಂದ್ರೆ ವೈ ಯು ಶುಡಂಟ್ ರಿಗ್ರೆಟ್ ಅಂತಂದ್ರೆ, ಈಗ ಓಕೆ ಯಾರೋ ಒಬ್ರಿಗೆ ನಾನು ಡ್ರಗ್ಸ್ ಮಾಡ್ಬಿಡ್ಬೇಕು, ನಾನು ಈ ಜೀವನದಲ್ಲಿ ಒಂದ್ಸತಿ ದಮ್ ಹೊಡೆದು ಸತ್ತೋಗ್ಬಿಡ್ಬೇಕು, ದಿಸ್ ಇಸ್ ನಾಟ್ ಕಾಲ್ಡ್ ಟೇಕಿಂಗ್ ಆಕ್ಷನ್. ಯು ಶುಡ್ ನೋ ವಾಟ್ ಟು ಡೂ, why to do, address the question why. ಕೆಲವು ಜನ ಶಿವ ಗಾಂಜಾ ಹೊಡಿತಾ ಇದ್ದ, ನಾನು ಗಾಂಜಾ ಹೊಡಿತೀನಿ ಅನ್ನೋ ಹುಚ್ಚುಚ್ಚು ಸ್ಟೇಟ್ಮೆಂಟ್ ಕೊಡೋರಿದ್ದಾರೆ. ಅಂಡ್ ಸನಾತನ ಧರ್ಮದ ಕೆಲವೊಂದಷ್ಟು ಪರ್ಸಾನಿಫಿಕೇಶನ್ ಅನ್ನ, ಕೆಲವೊಂದಷ್ಟು ಆಕ್ಷನ್ ಅನ್ನ, ಕೆಲವೊಂದಷ್ಟು ಬಿಲೀಫ್ ಅನ್ನ ಅವ್ರವ್ರ ಚಟಾನ ಜಸ್ಟಿಫೈ ಮಾಡ್ಕೊಳಕ್ ಯೂಸ್ ಮಾಡ್ಕೊಳ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ಶಿವ ಗಾಂಜಾ ಹೊಡಿತಿದ್ದ ಅಂತ ಹೇಳ್ತಾರಲ್ವಾ, ಶಿವ ಗಾಂಜಾ ನಿಮ್ ತರ ಹೊಡಿಯೋದಲ್ಲ. ಹಂಗ ಅರ್ಥ ಮಾಡ್ಕೊಳ್ತೀರಾ ಅಂತಂದ್ರೆ ನಿಮ್ ಭಾಷೆಲ್ಲೇ ಹೇಳ್ಬೇಕು ಅಂತಂದ್ರೆ, ಅದೇ ಶಿವ ಈ ಸಮುದ್ರ ಮಂಥನದಲ್ಲಿ ಬಂದಿರುವಂತಹ ವಿಷ ಕುಡ್ದಿದ್ದ. ಗಾಂಜಾ ಶಿವ ಸೇತೀರಾ ಅಂತಂದ್ರೆ ಶಿವ ವಿಷ ಕುಡ್ದಿದ್ದ, ನೀವು ಕುಡ್ದು ನೋಡಿ. ಸೊ ಯಾರು ಏನನ್ನ ತಗೊಳ್ಬಹುದು ಅನ್ನೋದಕ್ಕೆ ಒಂದು ಲಿಮಿಟ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ನಿಮ್ಮ ಹುಚ್ಚನ್ನ ಜಸ್ಟಿಫೈ ಮಾಡ್ಕೊಳ್ಳೋಕೆ ಸನಾತನ ಧರ್ಮದ ಸ್ಟೇಟ್ಮೆಂಟ್ಗಳನ್ನ, ಬಿಲೀಫ್ ಸಿಸ್ಟಮ್ ಅನ್ನ, ಪರ್ಸನ್ಸ್ ಅನ್ನ, ಪರ್ಸಾನಿಫಿಕೇಶನ್ ಅನ್ನ ಯು ಶುಡಂಟ್ ನೆವರ್ ಟ್ರೈ ಟು ಮ್ಯಾನಿಪುಲೇಟ್ ಥಿಂಗ್ಸ್. ನಾನು ಇದನ್ನು ಬಹಳಷ್ಟು ಸತಿ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹೇಳ್ತಾ ಇರ್ತೀನಿ.
ಐ ಡೋಂಟ್ ನೋ, ಕೆಲವೊಂದ್ಸತಿ ಕೇತು ಅನ್ನುವಂಥದ್ದು ಅಥವಾ ಇಂಟ್ಯೂಷನ್ ಅಂತ ಏನ್ ಕರಿತೀವಲ್ವಾ, ಇದು ಸ್ಟ್ರಾಂಗ್ ಆಗ್ತಾ ಹೋದಂಗೆ ಲೈಫ್ ಬಿಕಮ್ಸ್ ಲಿಟ್ಲಿ ಕೇಯಾಸ್. ಯಾಕೆಂತಂದ್ರೆ ನಂಗೆ ಮೊದಲು ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ಅಥವಾ ಆ ಎನರ್ಜಿ ಎನ್ವಿರಾನ್ಮೆಂಟಲ್ ಇದ್ದಾಗ ಏನೋ ಒಂದು ಫೀಲ್ ಆಗೋದು, ಆಯ್ತಾ, ವೈಬ್ರೇಷನ್ ಫೀಲ್ ಆಗೋದು. ಬಟ್ ಈಗಿತ್ಲಾಗ ಹೆಂಗ್ ಫೀಲ್ ಆಗತ್ತೆ ಅಂತಂದ್ರೆ ನಂಗೆ ಒಬ್ರು ಮೆಸೇಜ್ ನೋಡ್ಬಿಟ್ಟೆ, ಸುಮ್ಮನೆ ಒಂದು ರ್ಯಾಂಡಮ್ ನಂಬರ್ ಬರ್ತಾ ಇದೆ ತಿಳ್ಕೊಳ್ಳಿ, ಐ ನೋ ಹೂ ಈಸ್ ಕಾಲಿಂಗ್, ಅಂದ್ರೆ ಇದು ನನಗೆ ಗೊತ್ತಿರೋ ವ್ಯಕ್ತಿನ ಗೊತ್ತಿಲ್ದೋಗಿರೋ ವ್ಯಕ್ತಿನ, ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ದೇ ಕಾಲಿಂಗ್ ಮೀ, ನಂಗೆ ಇದು ಗೊತ್ತಾಗ್ತಾ ಇದೆ. ಅಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅನಲೈಸ್. ಅಂದ್ರೆ ನಿಮ್ಗೆ ಏನೋ ಗೊತ್ತಿಲ್ಲ ಅನ್ನೋದು ಗೊತ್ತಿರೋವರೆಗೂ ಓಕೆ, ಯು ನೋ ವಾಟ್ ಯು ಡೋಂಟ್ ನೋ, ಆವಾಗ ಲೈಫ್ ಬಿಕಮ್ಸ್ ಲಿಟ್ಲ್ ಕೇಯಾಸ್. ಕೆಲವೊಂದ್ಸತಿ ಹೇಳ್ತಾರೆ ಆಯ್ತಾ, ಇಗ್ನೋರೆನ್ಸ್ ಇಸ್ ಅ ಬ್ಲಿಸ್. ನಿಮ್ಗೆ ಗೊತ್ತೇ ಇಲ್ಲ ನೀವೇನು ಅಂತಂದ್ರೆ ದಟ್ಸ್ ಅ ಬ್ಲಿಸ್ ಅಂತ ಹೇಳ್ತಾರೆ, ವಿಚ್ ಇಸ್ ಟ್ರೂ. ಬಟ್ ಲೈಫ್ನ ಪರ್ಪಸ್ ಇಗ್ನೋರೆನ್ಸ್ ಅಲ್ಲ. ಯು ಹ್ಯಾವ್ ಟು ಮೂವ್ ಟುವರ್ಡ್ಸ್ ಅವೇರ್ನೆಸ್. ನಿಮ್ಮ ಪ್ರಯತ್ನ ಇರಬೇಕು, ಅದು ಸಿಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಪ್ರಯತ್ನ ಇರಬೇಕು. ಇದನ್ನೇ ಕರ್ಮಯೋಗ ಅಂತ ಕರೆಯೋದು. ಏನೇ ಆಗಿರ್ಲಿ ಪ್ರತಿಫಲ, ನೀನು ನಿನ್ನ ಕರ್ಮವನ್ನ ಮಾಡು, ನಿನ್ನ ಉದ್ದೇಶವನ್ನ ಒಳ್ಳೇದಾಗಿ ಇಟ್ಕೋ. ನಾನು ಅದಕ್ಕೆ ಯಾವಾಗ್ಲೂ ಹೇಳೋದು, ಏನೇ ಮಾಡಿ ಒಳ್ಳೆ ಉದ್ದೇಶ ಇದೆಯಾ ಅನ್ನೋದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ ದ ಹೈಯೆಸ್ಟ್ ಪವರ್. ನಮ್ಮ ಉದ್ದೇಶ, ಇಂಟೆನ್ಷನ್ ಅನ್ನುವಂಥದ್ದಿದೆ ಅಲ್ವಾ, ದಟ್ ಈಸ್ ದ ರಿಯಲ್ ಪರ್ಸನಾಲಿಟಿ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.